ಇನ್ನೂ ಎಷ್ಟೊತ್ತಾಗುತ್ತೆ? ಬೇಗ ಮಾಡಿ. ಹಾಂ ಸರ್. ಹಾಂ, ವುಡನ್ ಸ್ಟ್ಯಾಂಡ್ಸ್ ಅಲ್ವಾ ಸರ್? ಇನ್ನೊಂದು 10 ನಿಮಿಷ. ಅರಂದ ಬಾರೆ ಕಾಫಿ ಕುಡಿಯೋಣ. ಕಾಫಿನಾ? ಇದಕ್ಕೆಲ್ಲ ಟೈಮ್ ಇಲ್ಲಪ್ಪ, ರಘು ಸರ್ ಕರೀತಾ ಇದ್ದಾರೆ. ಹಲೋ, ಏನ್ ನೀನ್ ಒಬ್ಳೇನ ಕೆಲಸ ಮಾಡ್ತಾ ಇರೋದು? ನಾವೆಲ್ಲ ನನ್ ಕಡೆ ಕೇಳ್ತಾ ಇದೀವ. ಕೆಲಸ ತಂತಾನಾಗೆ ಆಗುತ್ತೆ, ಮೊದ್ಲು ಒಂದು ಸ್ಟ್ರಾಂಗ್ ಕಾಫಿ ಕುಡಿಯೋಣ ಬಾ. ಹಾ ಸರ್. ರಘು ಸರ್ ಆಗೋಯ್ತು, 5 ನಿಮಿಷ ಬಂದೆ. ಲೇಟ್ ಆಗುತ್ತೆ ಕಣೋ, ಟೈಮ್ ಇಲ್ಲ ಅಷ್ಟೊಂದು. ಟೆನ್ಷನ್ ತಗೊಂಡ್ರೆ ಲೇಟ್ ಆಗೋದು. ಬಾ ಬಾರೆ. ಅಭಿ, ಬೇಗ ಕೆಲಸ ಮುಗಿಸಿ 5 ನಿಮಿಷ ಬಂದ್ಬಿಡ್ತೀನಿ. ಪ್ರದೀಪಣ್ಣ, ಸ್ವಲ್ಪ ಲೆಫ್ಟಿಗಿಡಿ. ನಂಗೊಂದು ವಿಷಯ ಕಾಡ್ತಿದೆ ರವಿ. ಏನು? ಕ್ಲೈಂಟ್ಸ್ ಹೇಳಿರೋದೆಲ್ಲ ಸೆರಾಮಿಕ್ ಸೆಟಪ್ಪು, ನಾವಿಟ್ಟಿರೋದು ಗ್ಲಾಸು. ಲುಕ್ ಚೇಂಜ್ ಆಗಲ್ವೇನೋ? ಸೊ ಅವ್ರು ಹೇಳಿರೋದೇ ಬೇರೆ, ನಾವು ಮಾಡ್ತಿರೋದೇ ಬೇರೆ. ಇದು ತಪ್ಪಲ್ವೇನೋ? ಮೋಸ ಮಾಡ್ದಂಗಲ್ವಾ? ಮೋಸ ಅನ್ನೋಷ್ಟೆಲ್ಲ ದೊಡ್ಡ ಪದ ಬೇಡ ಅದನ್ನ. ಒಂದೊಂದ್ಸಲಿ ಸಣ್ಣ ಸಣ್ಣ ಕಾಂಪ್ರಮೈಸ್ ಆಗಿರುತ್ತೆ. ಡೋಂಟ್ ವರಿ, ಮೇಡಮ್ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ನೀನು ಆರಾಮಾಗಿ ಕಾಫಿ ಕುಡಿ. VIP ಸೋಫಾಸು ಇಟ್ಟಿಲ್ಲ. ಎಷ್ಟು ದೊಡ್ಡ ಮದ್ವೆಲಿ ಯಾರೇ ಅಲ್ಲೋ ಕೂತ್ಕೊಂತಾರೆ, ನೀನು ಆರಾಮಾಗಿ ಕಾಫಿ ಕುಡಿ ಅಂತ ಹೇಳಿದ್ನಲ್ಲ. ಮಂಗಳ, ಒಂದ್ ಇಡ್ಲಿ ತಗೊಂಬಮ್ಮ. ಅಯ್ಯೋ ಸಾಕು. ಹಾಗಂದ್ರೆ ಹೇಗೆ? ಇನ್ನೊಂದು ತಿನ್ಲೇಬೇಕು. ಅದು ನಾರ್ಮಲ್ ಆಗಿ ತಿನ್ನೋದಕ್ಕಿಂತ ಜಾಸ್ತಿನೇ ತಿನ್ಸಿದ್ದೀರಾ, ಸಾಕು ಪ್ಲೀಸ್. ಮೂರ್ತಿ, ನಮ್ಮಮ್ಮ ಹೇಳೋರು ತಿಂದಿದ್ದನ್ನು ಎಣಿಸ್ಬಾರ್ದು, ದುಡ್ಡು ಎಣಿಸ್ದೆ ಇಡಬಾರ್ದು ಅಂತ. ಇನ್ನೊಂದು ಹಾಕಿಸ್ಕೊಳ್ಳಿ. ರಾಜಣ್ಣ, ಓ ರಾಜಣ್ಣ, ರಾಜಣ್ಣ ಎದ್ದೇಳು ರಾಜಣ್ಣ. ಟೈಮ್ ಎಷ್ಟಾಯ್ತು? 9 ಆಯ್ತು. ನಾನು ಕೋಳಿ ಕೂಗೋದೆ 12 ಗಂಟೆ. ಹೋಗ. ಅಲ್ಲ, ಅದು ಫ್ಲೈಟ್ ಟಿಕೆಟು. ಫ್ಲೈಟ್ ಟಿಕೆಟಾ? ಎಲ್ಲಿದೆ? ಮೂರ್ತಿ ಅಂಕಲ್ ಬಂದಿದ್ದಾರೆ, ಟಿಕೆಟ್ ತಂದಿದ್ದೀನಿ, ಬರೋ ಕೇಳು ಅಂದ್ರು. ಮುಂಚೆನೆ ಹೇಳೋದಲ್ವೇನೋ? ಗುಡ್ ಮಾರ್ನಿಂಗ್ ಅಂಕಲ್. ಬರಪ್ಪ, ಎಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ? ಹಂಗೇನಿಲ್ಲ ಅಂಕಲ್, ಬೆಳಗ್ಗೆ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಹೌದು, ಕಾದು ಕಾದು ಸುಸ್ತಾಗಿ ಮಲಗ್ಬಿಟ್ಟ ಅಲ್ವೇನೋ? ಅಂಕಲ್ ಮತ್ತೆ ಟಿಕೆಟ್ಸ್ ಎಲ್ಲ ರೆಡಿ ಇದೆಯಾ? ಸುಶಾಂತ್, ನಾನು ಮೊದಲನೇ ಸರ್ತಿ ಫ್ಲೈಟ್ ಹತ್ತಿದಾಗ ನನಗೆ ಎಷ್ಟು ವರ್ಷ ಆಗುತ್ತಾ? ಎಷ್ಟಿದೆ ಅಂಕಲ್? 42 ವರ್ಷ. 42 ಇಯರ್ಸಾ? ಓ ಮೈ ಗಾಡ್, ಡಿಸ್ಗಸ್ಟಿಂಗ್. ನಿಮ್ಮಪ್ಪ ಅವನ 50ನೇ ಚೌಲ್ಟ್ರಿ ಕಟ್ಸಿದ ಖುಷಿಯಲ್ಲಿ ನಮ್ಮೆಲ್ಲರನ್ನೂ ಬಲವಂತವಾಗಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದ. ನಾನು ಬಂದಿದ್ನಲ್ಲ ಅಂಕಲ್, ಫಾರಿನ್ ಅನ್ಕೊಂಡು ಡಾರ್ಜಿಲಿಂಗ್ಗೆ. ಮರ ಹತ್ತಿ ಕಿತ್ತು ತಿನ್ನೋ ಮಾವಿನ ಹಣ್ಣಿನ ರುಚಿನೇ ಬೇರೆ, ಮೊಬೈಲಲ್ಲಿ ಬಟನ್ ಒತ್ತಿ ಬಾಗಿಲಿಗೆ ಬರೋ ಮಾವಿನ ಹಣ್ಣಿನ ರುಚಿನೇ ಬೇರೆ. ಸುಶಾಂತ, ಜವಾಬ್ದಾರಿ ನಿಭಾಯಿಸೋದು ಹೇಗೆ ಅಂತ ನಿಮ್ಮಪ್ಪನ ನೋಡಿ ಕಲ್ತ್ಕೋಬೇಕು ನೀನು. ಸುಮ್ನಿರಿ ಅಂಕಲ್, ಎಲ್ಲ ಅವ್ರದೇ ತಪ್ಪು. ನೀವು ಅವ್ರ ಫ್ರೆಂಡು, ಅವ್ರ ಬಗ್ಗೆ ಏನಾರು ಹೇಳಿದ್ರೆ ಬೇಜಾರಾಗಲ್ಲ ತಾನೆ? ತರ್ಲೆ, ಅವ್ರೇನೋ ತಪ್ಪು ಮಾಡಿದ್ದಾರೆ. ತುಂಬಾ ಸಿಂಪಲ್ ಅಮ್ಮ. ಚಿಕ್ಕ ವಯಸ್ಸಲ್ಲಿ ಹತ್ರ ದುಡ್ಡಿತ್ತಾ, ಅದಕ್ಕೆ ಮರ ಹತ್ತಿ ಅವನನ್ನು ಕೇಳ್ತಿದ್ರು. ಆದರೆ ಅದೇ ನಮ್ಮಪ್ಪ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹಾಕ್ತಾರೆ. ನನಗೆ 1 ಲಕ್ಷ ರೂಪಾಯಿ ಫೋನ್ ಕೊಡಿಸಿದ್ದಾರೆ. ನಾನು ಮಾವಿನ ಮರ ಹೇಗಿದೆ ಅನ್ನೋದೇ ನೋಡಿಲ್ಲ, ಅದಕ್ಕೆ ಮಾವನನ್ನ ಆರ್ಡರ್ ಮಾಡ್ಕೊಂಡು ತಿಂತೀನಿ. ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತಾನೆ ಎಲ್ಲ ಅಪ್ಪ ಅಮ್ಮಂದ್ರು ಮಕ್ಕಳನ್ನ ಹಾಗೆ ಬೆಳೆಸೋದು. ಸುಶಾಂತ್, ಕಷ್ಟ ಗೊತ್ತಾಗಬಾರ್ದು ಅಂತ ಬೆಳೆಸಿ ಈಗ ಕಷ್ಟನೇ ಗೊತ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ಹೇಗಾಗತ್ತೆ ಅಂಕಲ್? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮ್ ಕಷ್ಟ ಅರ್ಥ ಆಗತ್ತೆ. ಆದರೆ ಒಂದಿನ ನಾನು ಎಷ್ಟು ಅಚೀವ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಮಗೆ ಗೊತ್ತಪ್ಪ ನೀ ಎಷ್ಟು ಅಚೀವ್ ಮಾಡ್ತೀಯ ಅಂತ, ಅದು ನಿನಗೂ ಗೊತ್ತಾಗ್ಲಿ ಅಂತ ಕಾಯ್ತಾ ಇದ್ದೀವಿ. ಹೋಗ್ಲಿ ಬಿಡಪ್ಪ, ಬೆಳಗ್ಗೆನೆ ಈ ಮೂರ್ತಿ ಅಂಕಲ್ ತಲೆ ತಿಂತಿದ್ದಾರೆ ಅಂತ ನೀನಾದ್ರು ಯಾಕೆ ಅನ್ಕೋಬೇಕು? ಥ್ಯಾಂಕ್ ಯು. ಮಾಡಿದಿಂದ ಏನೋ ತರಬೇಕಾ? ನನಗೇನು ಬೇಡಪ್ಪ, ನಿನ್ನ ಕ್ಷೇಮವಾಗಿ ಹೋಗಿ ಬೇಗ ಬಂದು ಡ್ಯೂಟಿಗೆ ಜಾಯ್ನ್ ಆಗು, ಅಷ್ಟು ಸಾಕು. ನೀವು ನಮ್ಮ ಅಪ್ಪನ ಥರನೇ ಮಾತಾಡ್ತೀರಾ. ನಂಗೆ ಯಾಕೋ ನೀವಿಬ್ರು ಟ್ವಿನ್ಸಾ ಅಂತ ಡೌಟ್. ಎನಿವೇ, ಥ್ಯಾಂಕ್ಸ್ ಫಾರ್ ದ ಟಿಕೆಟ್. ಓ ರಾಜ್, ಇವತ್ ಸಂಜೆ ಮದ್ವೆ ಇದೆ, ನೆನ್ಪಿದೆ ತಾನೆ? ನೆನಪಿದೆ ಮಾಮ್, ಆದ್ರೆ ನಾನ್ ಬರಲ್ಲ ಅನ್ನೋದು ನೆನಪಿದೆ ತಾನೆ? ಬಾಯ್. ನೋಡಿ ಮೂರ್ತಿ, ಇವನ್ನ
ದಿಶಾ, ಹೇಗೆ ಕಾಣಿಸ್ತಿದ್ದೀನಿ ನಾನು? ಹ್ಞೂ ಮಾ, ಚೆನ್ನಾಗಿ ಕಾಣಿಸ್ತಿದ್ಯಾ? ಸರಿಯಾಗಿ ನೋಡ್ಕೊಂಡು ಹೇಳೆ. ಹ್ಞೂ, ಚೆನ್ನಾಗಿ ಕಾಣಿಸ್ತಿದ್ಯಾ? ನನಗೆ ಗೊತ್ತು, ಇಲ್ಲೊಂದು ಸ್ಮಾಲ್ ಗ್ಯಾಪ್ ಇದೆ. ಇನ್ನೊಂದು ಸರ ಹಾಕ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಕಾಣಿಸ್ತೀನಿ. ನನಗಂತೂ ಬಂಗಾರ ಎಷ್ಟು ಚೆನ್ನಾಗಿ ಒಪ್ಪತ್ತಲ್ವಾ? ಅಮ್ಮ, ನೀನು ಹೋಗ್ತಾ ಇರೋದು ಮದುವೆಗೆ, ಎಕ್ಸಿಬಿಷನ್ಗಲ್ಲ. ಮದುವೆಯಲ್ಲಿ ಗಂಡು ಹೆಣ್ಣು ಚೆನ್ನಾಗಿ ಕಾಣಿಸಿದ್ರೆ ಸಾಕು. ನೀನಾ ಇರೋ ಬರೋ ಒಡವೆನೆಲ್ಲ ಏರ್ಸ್ಕೊಂಡು ಪ್ರದರ್ಶನಕ್ಕೆ ಹೋಗೋ ಥರ ಇದೆಯಾ? ಹಾಗಾದ್ರೆ ಎಲ್ಲ ತೆಗೆದಿಟ್ಬಿಡ್ಲ? ನಾನೊಂದು ನೈಟಿ, ನೀನೊಂದು ನೈಟ್ ಡ್ರೆಸ್ ಹಾಕ್ಕೊಂಡು ಹೋಗೋಣವಾ ಮದುವೆಗೆ? ಅಮ್ಮ, ನಾನು ಹಾಗೆ ಹೇಳಿಲ್ಲ. ಶೋ ಆಫ್ ಮಾಡೋಕೆ ಹೋಗೋ ಥರ ಇದೆಯಾ? ನಿನಗೊಂಚೂರು ಗೊತ್ತಾಗಲ್ಲ ಮಗಳೇ. ನೀನು ಯಾವಾಗಲೇ ನನ್ನ ಥರ ಆಗೋದು. ನಾವು ಶ್ರೀಮಂತರು, ಪ್ರದರ್ಶನ ಮಾಡೋದ್ರಲ್ಲಿ ಏನೇ ತಪ್ಪು? ನಾವೇನು, ನಮ್ಮ ಪ್ರೆಸ್ಟೀಜ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗೋದು ಬೇಡವೇನೆ? ನೋಡು, ಪದೇ ಪದೇ ಹೇಳಲ್ಲ, ಸ್ವಲ್ಪ ಬುದ್ಧಿ ಕಲ್ತ್ಕೊ ನೀನು. ರಾಜ್ ಯಾವ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ ಅಂತ ಹೋಗಿ ತಿಳ್ಕೊ. ನೀನು ಅದೇ ಕಲರ್ ಡ್ರೆಸ್ ಹಾಕೋ. ರಿಯಲಿ ಅಂತ ರಿಯಲಿ. ನೀನು ರಾಜ್ ಎಂಥ ಒಳ್ಳೆ ಜೋಡಿ ಗೊತ್ತಾ? ನೀವಿಬ್ರೇನಾದರೂ ಮದುವೆ ಆಗಿಬಿಟ್ರೆ ಈ ಥರ 10 ನೆಕ್ಲೆಸ್ ಹಾಕೊಂಡು ಓಡಾಡ್ಬೋದು ನಾನು. ಅಮ್ಮ, ಏನಾಗಿದೆ ನಿಂಗೆ? ನಾನು ರಾಜು ಒಳ್ಳೆ ಫ್ರೆಂಡ್ಸು. ನೀನು ಇಲ್ದಿರೋದನ್ನೆಲ್ಲ ಹೇಳಬೇಡ. ಫ್ರೆಂಡ್ಸು ನಿನ್ನ ತಲೆ. ನೀನು ಯಾರನ್ನೂ ಮದುವೆನೇ ಆಗಲ್ವೇನೆ? ಆಗ್ತೀನಿ, ಅದಕ್ಕೇನಂತೆ? ಮತ್ತು ರಾಜನೇ ಆಗಕ್ಕೇನಿವಾಗ? ನೀನು ಪದೇ ಪದೇ ಅದನ್ನೇ ಹೇಳಬೇಡ. ಕೇಳಕ್ ಒಂಥರ ಅನ್ಸುತ್ತೆ. ಪದೇ ಪದೇ ಹೇಳಬಾರ್ದು ಅಂದರೆ ಒಂದ್ಸಲ ಹೇಳ್ದಾಗೆ ಕೇಳಬೇಕು. ಮಗಳಂತೆ ಮಗಳು. ನನ್ನ ಬುದ್ಧಿದ್ ಒಂದು ಅಂಶನೂ ಇಲ್ವಲ್ಲ ನಿನ್ನ ಹತ್ರ? ಈಗೇನು ಹತ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಹೇಳಬೇಕಾ? ಮದುವೆಗೆ ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕ್ಸ್ತೀನಿ. ನನ್ನ ಮೇಕಪ್ ಎಲ್ಲ ಹಾಳಾಗುತ್ತೆ. ಸಿಲ್ಲಿಯಾಗಿ ಆಡ್ಬೇಡ, ಸುಮ್ಮನೆ ಬಾ. ಸಿಲ್ಲಿಯಾಗಿ ಆಡ್ಬೇಡ ಅಂತೆ. ಯಾವಾಗ ಬುದ್ಧಿ ಬರುತ್ತೋ ಇವಳಿಗೆ? ಏಯ್, ನಿಂತ್ಕೊಳ್ಳೆ, ನಾನು ಬರ್ತೀನಿ. ಓಕೆ, ಪ್ಲಾನ್ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಹುಡುಗ ಲೆಫ್ಟ್ ಸೈಡಿಂದ ಎಂಟ್ರಿ ಕೊಡ್ತಾನೆ, ಹುಡುಗಿ ರೈಟ್ ಸೈಡಿಂದ ಬ್ರೈಟ್ ಮೇಡ್ಸ್ ಜೊತೆ ಎಂಟ್ರಿ ಕೊಡ್ತಾಳೆ. ಇಬ್ರು ಫೇಸ್ ಟು ಫೇಸ್ ಬರ್ತಾರೆ. ಹುಡುಗ ಕೆಳಗಡೆ ಕುತ್ಕೊಂಡು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಹುಡುಗಿ ರೋಸ್ನ ತಗೊಂಡು ನಂತರ ಇಬ್ರು ಕೈ ಹಿಡ್ಕೊಂಡು ಸೋಫಾ ಮೇಲ್ಗಡೆ ಹೋಗ್ತಾರೆ. ಪ್ರಕಾಶ್ ಸರ್, ಬ್ಲಾಸ್ಟ್ ಮಾತ್ರ ಕರೆಕ್ಟ್ ಟೈಮ್ ನಾನು ಮಾರ್ಕಿಂಗ್ ಪಾಯಿಂಟ್ ಹೇಳ್ತೀನಿ, ಆವಾಗ ಮಾತ್ರ ಬ್ಲಾಸ್ಟ್ ಆಗ್ಬೇಕು. ಮೇಡಮ್, ಎಲ್ಲ ಅರೇಂಜ್ ಆಗಿದೆ. ಮದುವೆ ಹುಡುಗಿ ಪೊಸಿಷನ್ ನೀವೇ ಬಂದ್ಬಿಡಿ. ನಾನಾ? ರಿಹರ್ಸಲ್ ಅಲ್ವಾ ಮೇಡಮ್, ಬನ್ನಿ. ಓಕೆ. ಹುಡುಗನ ಪೊಸಿಷನ್ ಯಾರು ಕೊಡ್ತಾರೆ? ಸಾರಿ ಇದಾರಲ್ಲ. ನಾನು ಹೇಳ್ತಿರೋದೇನು, ನೀವು ಮಾಡ್ತಿರೋದೇನು? ಪೊಸಿಷನ್ ಎಲ್ಲ ಸೂಪರ್, ಕರೆಕ್ಟ್ ಆಗಿ ಆಗ್ತಾ ಇದೆ. ಒಬ್ರಿಗೊಬ್ರು ಸಂಬಂಧನೇ ಇಲ್ದಿರೋ ತರ ಕೆಲಸ ಮಾಡ್ತಿದ್ದೀರಾ. ಸರಿ, ಸೌಂಡ್ ಕಮ್ಮಿ ಮಾಡಿ, ಪಿಂಕ್ ಅಲ್ಲಿರಿ. ರಾಂಗ್ ಆಯ್ತು. ಏನು ಕೇಳಿಸ್ತಾ ಇಲ್ಲ ಮೇಡಮ್? ಮ್ಯೂಸಿಕ್ ರಾಂಗ್ ಆಗಿದೆ, ಸೌಂಡ್ ಸ್ವಲ್ಪ ಕಮ್ಮಿ ಮಾಡಿ. ಈ ರಿಹರ್ಸಲ್ನ ನಿಜ ಮಾಡಬೇಕು ಅನ್ನೋದೇ ನನ್ನ ಆಸೆ. ಆರಾಧ್ನ, ನೀನಲ್ಲಿ ನಿಂತಿರ್ತೀಯ, ನಾನು ನಿನ್ ಮುಂದೆ ಮಂಡಿಯೂರಿ ಐ ಲವ್ ಯು ಅನ್ಬೇಕು. ನೀನು ನಾಚಿ ನನ್ನ ಕಡೆ ನೋಡ್ಬೇಕು. ಆರಾಧ್ನ, ಐ ಲವ್ ಯು. ಮೇಡಮ್, ಓಕೆ.
ಎಷ್ಟೊತ್ತೆ ಟೀ ಕೊಡೋ ಟೈಮ್ ಆಗಲಿಲ್ವಾ? ತಂದೆ ರೀ. ಬೇಗ. ಕೇಳು ಕೇಳು ಅವನ್ನ. ರೀ ಟೀ. ಅಂದ್ರೆ ನಮ್ ಕಡೆ ಒಳ್ಳೆ ಹುಡುಗ ಇದ್ದಾನೆ, ನಾನೇ ಮಾತಾಡ್ತೀನಿ. ಕೇಳು. ರೀ ನನ್ನನ್ನು ಮಾತಾಡಿಸ್ಬೇಡ, ಒಳ್ಳೆ ಚರ್ಚೆ ನಡೀತಾ ಇದೆ. ರೀ ಒಂದು ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಮುಖ್ಯವಾದ ವಿಷಯನ? ಏನು? ಯಾವತ್ತೂ ಮಾತಾಡದೆ ಇರೋಳು ಇವತ್ತು ಬೇರೆ ಮಾತಾಡ್ತಾ ಇದೀಯಾ? ಅದು ಹೊಸ್ದಾಗಿ ಮದುವೆ ಆಗಿರೋ ತರ ಪೀಠಿಗೆ ಬೇರೆ. ಏನು ವಿಷಯ ಹೇಳು. ಅದು ಅದು ಹಂಗ್ ಕೇಳು. ಕೇಳು, ಕ್ವಶನ್ ಅಂದ್ರೆ ಅದು. ಕಮಲಕ್ಕ ಇದಾರಲ್ಲ, ಅವ್ರ ಸಂಬಂಧದಲ್ಲಿ ಒಬ್ಬ ಹುಡುಗ ಇದ್ದಾನಂತೆ. ಅದಕ್ಕೆ 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 ನಮ್ಮ ಆರಾಧನ್ಗೆ ಮದುವೆ ಮಾತುಕತೆ ಮಾಡಿಸೋಣ ಅಂತ. ನೀನೊಬ್ಳೆ ನಿನ್ನ ಮಗಳಿಗೆ ಮದುವೆ ಮಾಡೋಷ್ಟ್ರ ಮಟ್ಟಿಗೆ ಜವಾಬ್ದಾರಿ ತಗೋಬಿಟ್ಯಾ? ನಾನಿನ್ನು ಈ ಮನೆಯಲ್ಲಿ ಬದುಕಿದ್ದೀನಿ. ಅವಳಿಗೆ ನಾನು ಹುಡುಗನ್ ಹುಡುಕ್ತೀನಿ, ನೀನು ಹುಡುಕೋ ಅವಶ್ಯಕತೆ ಇಲ್ಲ. ಆದಿ ಬೀದಿಲಿ ಹೋಗೋರ್ನೆಲ್ಲ ಈ ಮನೆ ಅಳಿ ಅಂತ ಒಪ್ಕೋಬೇಕಾ? ಒಪ್ಕೋಬೇಕೇನೆ? ಮಾತಾಡು. ಏನ್ ಮಾಡ್ತಿದ್ಯಾ? ನೋಡು ಮಗಳೇ, ನನ್ನ ಹೆಂಡತಿ ಮಗಳ ತರ ಆಡಕ್ ಹೋಗ್ಬೇಡ. ಅವಳ ದಾರಲ್ಲಿ ಏನಾದ್ರೂ ಹೋದ್ರೆ ಊತಾಕ್ಬಿಡ್ತೀನಿ. ಹತ್ರ ಮತ್ತೆ ಬರ್ತೀನಿ, ಮುಚ್ಚು ಬಾಯ್. ಮೊದಲು ನೀನ್ ಈ ಮನೇಲಿ ಆಟ್ಕಾಡೋದ ನಿಲ್ಸು. ಮದುವೆ ಅಂತೆ, ಸಂಬಂಧ ಅಂತೆ. ನಿನ್ನ ಮಗಳಿಗೆ ಬರೋವಾಗ ಅಡ್ವಾನ್ಸ್ ತರ ಕೇಳಿದ್ನಲ್ಲ, ನೆನಪು ಮಾಡ್ಬಿಡು. ಡೋಂಟ್ ವರಿ ಸರ್, ನಮ್ಮ ಕಂಪನಿ ಕ್ವಾಲಿಟಿಗೆ ಫೇಮಸ್ ಆ್ಯಂಡ್ ನಾವು ಕ್ಲಾಸ್ನ ಮೇಂಟೈನ್ ಮಾಡ್ತೀವಿ. ಯು ಡೋಂಟ್ ಹ್ಯಾವ್ ಟು ವರಿ. ಈ ಮದುವೆ ನೀವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಆಗತ್ತೆ. ಐ ಹ್ಯಾಡ್ ಎ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನನ್ನ ತಮ್ಮನ ಮಗಳ ಮದುವೆನಲ್ಲಿ ವೆಡ್ಡಿಂಗ್ ಪ್ಲಾನರ್ ಬಂದರು, ಹೇಳಿದ್ದೆ ಒಂದು ಮಾಡಿದ್ದೆ ಇನ್ನೊಂದು. ಐ ಆಮ್ ಜಸ್ಟ್ ಲಿಟಲ್ ಬಿಟ್ ವರಿಡ್ ಅಬೌಟ್ ಇಟ್. ನೋ ವೇಸ್, ಮೊದಲು ನೀವು ನಮ್ಮ ಕೆಲಸ ನೋಡಿ ಆ್ಯಂಡ್ ದೆನ್ ವಿ ಶಲ್ ಟಾಕ್. ಆ ಕಾರ್ನರಲ್ಲಿ ಐ ಆಸ್ಕ್ ದೆಮ್ ಟು ಪುಟ್ ಬ್ಯೂಟಿಫುಲ್ ಬಂಚ್ ಆಫ್ ರೋಸಸ್ ಆ್ಯಂಡ್ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿ ವಾಟರ್ ಏರಿಯಾದಲ್ಲಿ ಐ ಆಸ್ಕ್ ದೆಮ್ ಟು ಪ್ಲೇಸ್ ಲಿಲೀಸ್ ವಿಚ್ ಲುಕ್ಸ್ ಕ್ಲಾಸಿ. ಬಟ್ ದೇರ್ ಸೀಮ್ಸ್ ಟು ಬಿ ಅ ಡಿಫರೆಂಟ್ ಫ್ಲವರ್ ದೇರ್. ದಟ್ಸ್ ಜಸ್ಟ್ ಅ ಪ್ಲೇಸ್ ಹೋಲ್ಡರ್. ಆ ಪ್ಲೇಸಲ್ಲಿ ಆ ಫ್ಲವರ್ ಇಟ್ಟರೆ ಹೇಗೆ ಕಾಣಿಸುತ್ತೆ ಅಂತ ಚೆಕ್ ಮಾಡೋದಕ್ಕೆ ಇಟ್ಟಿದ್ದಾರೆ ಅಷ್ಟೇ, ರೈಟ್? ಆ್ಯಕ್ಚುಲಿ ಏನು ಗೊತ್ತಾ ಸರ್, ಆ ಪ್ಲೇಸಲ್ಲಿ ಖಾಲಿ ಇದ್ದರೆ ನಮ್ಗೆ ಐಡಿಯಾನೇ ಬರೋದಿಲ್ಲ. ಅದನ್ನ ಇನ್ನೇನು ರೀಪ್ಲೇಸ್ ಮಾಡ್ತೀವಿ. ಯು ಡೋಂಟ್ ಹ್ಯಾವ್ ಟು ವರಿ ಸರ್. ನೀವು ನಮ್ಮ ಎಲೀಟ್ ಕಸ್ಟಮರ್ ಆ್ಯಂಡ್ ನಿಮ್ಮ ಸ್ಟೇಟಸ್ನ ಮೇಂಟೈನ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ನೈಸ್ ಆಫ್ ಯು. ಏನೋ ಇದೇ ಸಿಂಪಲ್ ರೆಡಿ ಆಗಿದ್ಯಾ? ನನ್ನ ಹೆಂಡತಿ ಬರ್ತಾಳೆ ನೋಡಿ, ಇವಾಗ ಒಳ್ಳೆ ಆಯ್ತು ಪೂಜೆ ರೆಡಿ ಆಗಿರೋ ಬಸ್ ತರ ಇರ್ತಾಳೆ, ನೋಡ್ಬೇಕಾ? ಗಣಿ ಒಂದು ಸೆಲ್ಫಿ ತಗೊಳ್ಳೋಣ. ನೋಡಿ ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ, ಸಣ್ಣ ಕಾಣೋ ಥರ ತೆಗೀರಿ. ಇದೇನಿದು ಬಾವನ್ ಥರ ಕಾಣಿಸ್ತದೆ ಫೋಟೋಲಿ? ಸಾವಿತ್ರಿ, ಸುಶಾಂತಲ್ಲಿ ಕಾಣಿಸ್ತಾ ಇಲ್ವಲ್ಲ? ಏನು
ಅವ್ನ ಮದ್ವೆಗೆ ಬರ್ತಾನಂತೋ ಇಲ್ವಂತೋ? ಅವನಿಗೆ ಮದ್ವೆಗೆ ಬರಕ್ಕೆ ಇಷ್ಟ ಇಲ್ವಂತೆ. ಪರವಾಗಿಲ್ಲ ಬಿಡ್ರಿ, ನಾವೇ ಹೋಗ್ಬಿಟ್ಟು ಬರೋಣ. ಸುಶಾಂತ್! ಮಾಲ್ಡೀವ್ಸ್ಗೆ ಟಿಕೆಟ್ ಬಂತ? ಹಾಂ ಬಂತು ಡ್ಯಾಡ್. ಆಮೇಲೆ ಅಕ್ಕನ ಹತ್ರ ಏನೋ ಹೆಡ್ಫೋನ್ಸ್ ಬೇಕು, ಅದು ಅಲ್ಟ್ರಾ ಸೈಲೆಂಟ್ ಇರಬೇಕು ಅಂತ ಹೇಳಿದ್ದಂತೆ, ಅದೇನಾ ಇದು? ಹಾಂ ಡ್ಯಾಡ್ ಬಂತು. ಇವತ್ತು ನಮ್ಮ ರಿಲೇಟಿವ್ದೊಂದು ಮದುವೆ ಇದೆ, ನಮ್ಮ ಇಡೀ ಫ್ಯಾಮಿಲಿ ಹೋಗಲೇಬೇಕು. ಬರ್ತೀಯಾ ಅಂತ ಕೇಳ್ತಿಲ್ಲ, ಬರಬೇಕು ಅಂತ ಹೇಳ್ತಾ ಇದ್ದೀನಿ. ನಿನಗೆ ಬೇಕು ಅನ್ನೋದೆಲ್ಲ ನಿನಗೆ ಸಿಗ್ತಿದೆ ಅಂದಮೇಲೆ ನನಗೆ ಬೇಕು ಅನ್ನೋದು ನನಗೆ ಸಿಗಬೇಕು. ನನ್ನ ಮಗ ಇವತ್ತು ನನ್ನ ಜೊತೆ ಬರಬೇಕು. ವರ್ಷಕ್ಕೆ ಒಂದು ಸಲನಾದರೂ ಅವನು ನಮ್ಮ ಜೊತೆ ಬರ್ತಾನೆ ಅನ್ನೋ ಹೆಮ್ಮೆ ನನಗೂ ಸಿಗಬೇಕು. ಉತ್ತರ ಬರಲಿಲ್ಲ. ಬರ್ತೀನಿ ಡ್ಯಾಡ್, ನಾನು ಬರ್ತೀನಿ. ನಿಮ್ಮ ಮುಂದೆ ಹೊರಡಿ, ನಾನು ಹಿಂದೆನೇ ಬರ್ತೀನಿ. ಮದುವೆಗೆ ಹೇಗೆ ಬರಬೇಕು ಅಂತ ಗೊತ್ತು ತಾನೆ? ಈ ಹೆಡ್ಫೋನ್ನ ಮನೆಯಲ್ಲೇ ಇಟ್ಬಾ. ಬನ್ನಿ ಹೊರಡೋಣ. ಏನ್ ರಜಾ, ಬೇಗ ಬಂದ್ಬಿಡು, ಮಾವ ಕಾಯ್ತಾ ಇರ್ತಾರೆ. ಮಾವ ಕಾಯ್ತಾ ಇರ್ತಾರೆ. ಅವ್ರು ಯಾಕೆ ಕಾಯ್ಬೇಕು ನನಗೆ? ನಂಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ ಇವ್ರು ಬಿಡಲ್ಲ. ನೈಸ್ ಡೆಕೋರೇಷನ್ ಅಲ್ವಾ ಕರ್ಣ? ಇದನ್ನ ನೋಡಿ ಕ್ಲೈಂಟ್ಸ್ ನಮ್ಮ ಬ್ರ್ಯಾಂಡ್ನ ಹುಡುಕೊಂಡು ಬರ್ತಾರೆ. ಆ್ಯಂಡ್ ನಮ್ಮಷ್ಟು ಕ್ಲಾಸಿಯಾಗಿ ಈವೆಂಟ್ ಆರ್ಗನೈಸ್ ಮಾಡೋರು ಇಡೀ ಇಂಡಸ್ಟ್ರಿಯಲ್ಲೇ ಯಾರೂ ಇಲ್ಲ. ಆದರೂ ಮ್ಯಾಮ್, ನಾವು ಹೇಳಿರೋದೇ ಒಂದು, ಇಲ್ಲಿ ಆಗ್ತಾ ಇರೋದೇ ಇನ್ನೊಂದು. ಏನಾದರೂ ಗೊತ್ತಾಗ್ಬಿಟ್ರೆ ಹೆಂಗೆ ಮ್ಯಾಮ್ ಮ್ಯಾನೇಜ್ ಮಾಡೋದು? ಓ ಕರ್ಣ, ಪ್ಲೀಸ್ ಕಟ್ ಇಟ್. ಕ್ಲೈಂಟ್ಸ್ ಹೇಳಿದಲ್ಲ ಮಾಡೋದಕ್ಕಾಗತ್ತಾ? ನಾವು ಮಾಡ್ತಾ ಇರೋದು ಬಿಸ್ನೆಸ್, ಚಾರಿಟಿ ಅಲ್ಲ. ಇಲ್ಲಿ ಸುಳ್ಳು ಹೇಳಬೇಕಾಗತ್ತೆ, ಮ್ಯಾನೇಜ್ ಮಾಡಬೇಕಾಗತ್ತೆ. ಅಷ್ಟಕ್ಕೂ ಇಂಪಾರ್ಟೆಂಟ್ ಏನು ಹೇಳು, ಡೆಕಪ್ ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ? ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಇದನ್ನೆಲ್ಲ ಎಷ್ಟು ಮಾಡಿಲ್ಲ. ಆದರೂ ಮ್ಯಾಮ್, ಈವೆಂಟ್ ಟೈಮಲ್ಲೆಲ್ಲ ಈ ಥರ ಜಗಳ ಆದರೆ ತುಂಬ ಮುಜುಗರ ಆಗುತ್ತೆ ಅಲ್ವಾ? ಛೇ, ಅದನ್ನೆಲ್ಲ ಮ್ಯಾನೇಜ್ ಮಾಡೋದಿಕ್ಕೆ ಅಂತಾನೆ ಕೆಲವೊಬ್ರನ್ನ ಹೈಯರ್ ಮಾಡಿದೀವಲ್ಲ ಕರ್ಣ.
ಅಮ್ಮ ನನ್ನ ಟೆನ್ಷನ್ ನನಗಾಗಿದೆ. ಯಾಕೆ ಹಿಂಗೆ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ಯಾ? ನಾನು ಕೆಲಸ ಮಾಡ್ತಿದ್ದೀನಮ್ಮ. ದುಡ್ಡು ಏನಾದರೂ ಅಡ್ಜಸ್ಟ್ ಆಯ್ತಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ನೀನು ಯಾಕಮ್ಮ ಹೀಗಾಡ್ತಿದ್ಯಾ? ಕೇಳಿದ ತಕ್ಷಣ ಯಾರಮ್ಮ ದುಡ್ಡು ಕೊಡ್ತಾರೆ? ಅದು ಸೇರ್ಕೊಂಡು 2 ದಿನಕ್ಕೆ. ಮತ್ತೆ ಇವ್ರು ತುಂಬ ಕೋಪದಲ್ಲಿದ್ದಾರೆ ಕಣೆ. ಏನಾದರೂ ಮಾಡೇ, ಇಲ್ಲಾಂದರೆ ಮನೆಯಲ್ಲಿ ತುಂಬ ಗಲಾಟೆ ಆಗುತ್ತೆ ಆರಾಧನಾ. ಸರಿ, ನಾನು ಏನೋ ಒಂದು ಮಾಡ್ತೀನಿ, ನಿನ್ನ ಟೆನ್ಷನ್ ತಗೋಬೇಡ. ಈ ಕೆಲ್ಸದ ಟೆನ್ಷನ್ ಮಧ್ಯೆ ದುಡ್ಡು ಹೇಗೆ ಕೇಳಲಿ? 2 ದಿನಕ್ಕೆ ದುಡ್ಡು ಕೇಳಿದ್ರೆ ಸಮೀರಾ ಮ್ಯಾಮ್ ಏನು ಅನ್ಕೋತಾರೋ ಏನೋ. ಯಾವ್ದನ್ನ ಅಂತ ಬಗೆಹರಿಸ್ಲಿ? ಸೂರ್ಯ, ಅಂತೂ ಮಗಳಿಗೆ ಮದುವೆ ಮಾಡೋ ಜವಾಬ್ದಾರಿನ ಮುಗಿಸ್ತಾ ಇದೆಯಾ? ದೊಡ್ಡ ಭಾರ ಇಳಿದಾಗೆ ಆಗಿರ್ಬೇಕು ಅಲ್ವಾ? ಈ ಮದುವೆ ಒಂದು ಚೆನ್ನಾಗಿ ಮುಗಿದು ಬಿಟ್ರೆ ಅಷ್ಟೇ ಸಾಕು ಧರ್ಮ. ನಿನಗೂ ಸೊಸೆ ಬರೋ ವಯಸ್ಸಾಯ್ತಲ್ಲಪ್ಪ. ಅಂದ್ಹಾಗೆ ಎಲ್ಲಿ ನಿನ್ ಮಗ ಸುಶಾಂತ್? ಹಾಯ್ ಸುಶಾಂತ್, ಎಷ್ಟು ವರ್ಷ ಆಗಿತ್ತು ನಿನ್ನ ನೋಡಿ. ಅಂತೂ ಮದುವೆಗೆ ಬಂದಿಯಲ್ಲ, ನನಗಂತೂ ತುಂಬಾ ಸಂತೋಷ ಆಯ್ತು. ಅಂದ್ಹಾಗೆ ನಾನು ಯಾರು ಹೇಳು ನೋಡೋಣ? ಗೊತ್ತಾಗ್ತಿಲ್ಲ ಅನ್ಸುತ್ತಲ್ವೇನಮ್ಮ? ಸೂರ್ಯನಾರಾಯಣ. ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್. ನನಗೆ ಗೊತ್ತಿಲ್ವಾ ಅಲ್ವಾ ದಕ್ಷ? ಇನ್ನೇನ್ ಧರ್ಮ, ನಿನ್ ಮಗನಿಗೆ ಯಾವಾಗ ಪಟ್ಟಾಭಿಷೇಕ? ನೋಡೋಣ. ಎಲ್ಲದಕ್ಕೊಂದು ಟೈಮ್ ಅಂತ ಬರಬೇಕಲ್ವಾ? ಕರೆಕ್ಟ್. ಯಾವುದು ಯಾವಾಗ ಆಗ್ಬೇಕೋ ಅವಾಗಾದ್ರೇನೆ ಚಂದ ಅಲ್ವೇನಮ್ಮ? ನಾ ನೋಡಿ ಮಾತಾಡಿಸ್ತೇನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಪ್ಲೀಸ್ ಕಮ್, ಬಾ. ಹೇಳ ಮೇಘ, ಏನು ಅಪ್ಪ ಮದ್ವೆ ಕರ್ಕೊಂಡ್ ಕಣೆ? ಅಭಿ, ಈ ಮಿರ್ಚಿ ಲೈಟ್ಸ್ನ ಈಗಿಂದ ಹಾಕಿ ಆ ಕಡೆ ಬಿಟ್ಬಿಡು. ಸ್ವಲ್ಪ ಬೇಗ ಮಾಡಿಯಪ್ಪ. ರವಿ, ಇಲ್ಲಿ ನೋಡು, ಇಲ್ಲಿರೋ ಡಿಸೈನೇ ಬೇರೆ, ಅಲ್ಲಿ ಮಾಡ್ತಿರೋ ಡೆಕೋರೇಷನ್ನೇ ಬೇರೆ. ಕೇಳಿದ್ರೆ ಇದೇ ಡಿಸೈನ್ ಅಪ್ರೂವ್ ಆಗಿರೋದು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಬಿಸ್ನೆಸ್ ಕಣೆ. ಏನ್ ಬಿಸ್ನೆಸ್ಸು? ಮೋಸ ಅಂತಾರೆ ಇದಕ್ಕೆ. ಕ್ಲೈಂಟ್ಸ್ಗೂ ಗೊತ್ತಾಗುತ್ತೆ. ಒಂದ್ ವೇಳೆ ಕ್ಲೈಂಟ್ಸ್ ಗೊತ್ತಾಗಿಲ್ಲ ಅಂದ್ರೆ ನಮಗ್ ಗೊತ್ತಾಗುತ್ತೆ ತಾನೆ. ಯಾಕೆ ಹೀಗೆಲ್ಲ ಮಾಡಬೇಕು? ಅದೆಲ್ಲ ನಿನಗೆ ಬೇಕಾ? ಈಗ ನನಗೆ ಕೊಟ್ಟಿರೋ ಕೆಲಸ ನಾನು ಮಾಡ್ತೀನಿ, ನಿನಗೆ ಕೊಟ್ಟಿರೋ ಕೆಲಸ ನೀನು ಮಾಡೋಗು. ಇದೇ ಕೆಲಸ ನನಗೆ ಕೊಟ್ಟಿರೋದು. ಒಂದು ಕೆಲಸ ಕೊಟ್ಟಿದ್ದಾರೆ ಅಂದಮೇಲೆ ಅದಕ್ಕೆ ನಾನೇ ಹೊಣೆ. ಕ್ಲೈಂಟ್ ಕೇಳಿದ್ರೆ ಏನು ಹೇಳೋದು? ಇದು ಬರೀ ಬಿಸ್ನೆಸ್ ಅಲ್ಲ ರವಿ, ಒಬ್ಬರು ಮದುವೆ ಅನ್ನೋದು ಒಂದು ಎಮೋಷನ್. ನಮ್ಮ ಮದುವೆ ಹೀಗೆ ಆಗಬೇಕು, ಹೀಗೆ ಡೆಕೋರೇಟ್ ಆಗಿರಬೇಕು, ಇದೇ ಕಲರಲ್ಲಿ ಇರಬೇಕು ಅಂತೆಲ್ಲ ಕನ್ಸ್ಕೊಂಡಿರ್ತಾರೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಫೋಟೋಗ್ರಫಿ ಮಾಡಿಸ್ತಾರೆ. ಅವ್ರಿಗಿದೊಂದು ಮೆಮೊರಿ. ಅವ್ರ ಮೆಮೊರಿನ ಹಾಳು ಮಾಡಬಾರ್ದಲ್ವಾ? ಮದುವೆ ಹೀಗೆ ಆಗಬೇಕು ಅಂತ ಅನ್ಕೊಂಡಿದ್ವಿ, ಹೀಗಾಗೋಯ್ತಲ್ಲ ಅಂತ ನೊಂದ್ಕೊಳ್ಳಲ್ವಾ? ನಿನ್ನ ಹತ್ರ ಏನು ವಾದ ಮಾಡೋಕ್ಕಾಗಲ್ಲ. ನೀನು ಹೇಳ್ತಿರೋದು ತಪ್ಪು ಅಂತ ನಾನು ಹೇಗೆ ಹೇಳಲಿ? ನೀನು ಹೇಳ್ತಿರೋದು ನಿಜನೇ, ಆದರೆ ನಿನ್ನ ಕೆಲಸ ಬೇಕಾ ಬೇಡವಾ? ಕೆಲ್ಸದ ಪ್ರಶ್ನೆ ಅಲ್ಲ ರವಿ, ಮದ್ವೆ ಆಗೋರ್ ಕನ್ಸು ಹಾಳು ಮಾಡ್ದಾಗಲ್ವಾ? ನಾನ್ ಬಿಸ್ನೆಸ್ ಮಾಡುವಾಗ ಹೀಗೆಲ್ಲ ಮಾಡಲ್ಲಪ್ಪ. ನಿಯತ್ತಾಗಿ ಕೆಲಸ ಮಾಡ್ತೀನಿ.
ಯಾರ ಕನ್ಸಿಗೂ ಮೋಸ ಮಾಡಲ್ಲ. ಇದಕ್ಕೆ ನೀ ನಂಗೆ ಇಷ್ಟ ಆಗೋದು. ಒಂದ್ಸರಿ ಅಂತ ತಲೆಯಲ್ಲಿ ಬಂದ್ರೆ ಮುಗೀತು, ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ. ನೀನು ಇಷ್ಟಪಡಬಾರ್ದು ಅಂತ ತುಂಬ ಸಾರಿ ಕಷ್ಟಪಟ್ಟು ಅವಾಯ್ಡ್ ಮಾಡ್ತೀನಿ, ಆಗ್ತಾನೆ ಇಲ್ಲ ಕಣೆ ಆರಾಧನಾ. ಇದೊಂಥರ ಲವ್ ಅಟ್ ಎವರ್ ಸೈಟ್ ಆಗ್ಬಿಟ್ಟಿದೆ. ಯಾಕಿಷ್ಟು ಇಷ್ಟ ಆಗ್ತಿದ್ಯಾ? ನಾಳೆ ಹೇಗಾದರೂ ಮಾಡಿ ನಾನು ಲವ್ ಹೇಳ್ಬಿಡ್ಬೇಕು. ಅದು ಅರ್ಜುನ್, ಬಲ್ಬ್ ಹೋಗಿದೆ, ಸರಿ ಮಾಡಿ ಆದಷ್ಟು ಬೇಗ ಪ್ಲೀಸ್. ಅಭಿ, ರವಿ ಎಲ್ಲಿದ್ಯಾ? ಸೋಫಾ ಪ್ಲೇಸ್ ಮಾಡ್ಬೇಕು, ಇಲ್ಲಿ ಸ್ಟೇಜ್ ಹತ್ರ ಬಾ. ಗುಡ್ ಜಾಬ್ ಆರಾಧನಾ. ಜಸ್ಟ್ ಬಿ ಹರಿ, ಓಕೆ? ಎಸ್ ಮ್ಯಾಮ್. ಮ್ಯಾಮ್, ನಂಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಟೆಲ್ ಮೀ. ಮ್ಯಾಮ್, ಎಂಟ್ರೆನ್ಸ್ ಅಲ್ಲಿ ನೀವು ರೆಡ್ ಫ್ಲವರ್ಸ್ ಬಂಚ್ನ ಪ್ಲೇಸ್ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ, ಯಾಕೆ ಇನ್ನೂ ಮಾಡಿಸಿಲ್ಲ ಅಂತ ಕ್ಲೈಂಟ್ ಕೇಳ್ತಿದ್ರು ಮ್ಯಾಮ್. ಈಗ ಅಲ್ಲಿಟ್ಟಿರೋ ಫ್ಲವರ್ಸು ಚೆನ್ನಾಗಿ ಕಾಣಿಸ್ತಿದೆ ತಾನೆ? ಹಾ ಮ್ಯಾಮ್. ದೆನ್ ವಾಟ್ಸ್ ದ ಪ್ರಾಬ್ಲಮ್? ಹಾಗಲ್ಲ ಮ್ಯಾಮ್. ಕಮ್ ಆನ್ ಆರಾಧನಾ, ಇಷ್ಟು ಚಿಕ್ಕ ಚಿಕ್ಕ ವಿಚಾರಕ್ಕೆ ಯಾರಾದ್ರೂ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾರಾ? ಟೇಕ್ ಇಟ್ ಈಸಿ ಮೈ ಗರ್ಲ್, ಟೇಕ್ ಇಟ್ ಈಸಿ. ಮ್ಯಾಮ್, ಇನ್ನೊಂದು ವಿಷಯ. ನೋ ವಾಟ್? ಮ್ಯಾಮ್, ನೇಮ್ ಬೋರ್ಡ್ ತುಂಬ ಚಿಕ್ಕದಾಯ್ತು, ದೊಡ್ಡದಾಗಬೇಕು ಅಂತ ಕ್ಲೈಂಟ್ ಹೇಳ್ತಿದ್ರು. ಆರಾಧನಾ, ಇದು ಮದುವೆ, ಕಮರ್ಷಿಯಲ್ ಆ್ಯಡ್ ಥರ ಹೋರ್ಡಿಂಗ್ಸ್ ಹಾಕ್ಸೋದಕ್ಕಾಗತ್ತೆ. ಮೋರ್ ಓವರ್ ಅಷ್ಟು ದೊಡ್ಡ ನೇಮ್ ಬೋರ್ಡ್ನ ಹಾಕ್ಸೋದಕ್ಕೆ 2 to 2.5 lakh rupees ಖರ್ಚಾಗತ್ತೆ. ಅದ್ರ ಮೇಲೆ ಡೆಕೋರೇಷನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಮದುವೆ ಆದಮೇಲೆ ಅದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀಯಾ? ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಲೆಟ್ ಮಿ ಹ್ಯಾಂಡಲ್. ಆನ್ಸರ್ ಇಟ್. ಮ್ಯಾಮ್, ಕೆಲಸ ಸಿಕ್ತು ಅಂತ ಶೋ ಕೊಟ್ಕೊಂಡು ಓಡಾಡೋದಲ್ಲ, ಬರ್ತಾ ಅಡ್ವಾನ್ಸ್ ಇಸ್ಕೊಂಡು ಬಾ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಅಡ್ವಾನ್ಸ್ ಸಿಗ್ಬೋದಾ ಅಂತ. ಲೊಕೇಶನ್ ತುಂಬಾ ಚೆನ್ನಾಗಿದೆ, ಬಟ್ ಆಂಬಿಯನ್ಸ್ ಇನ್ನೂ ರಿಚ್ ಆಗಿರ್ಬೋದಿತ್ತಲ್ವಾ? ಅಫ್ಕೋರ್ಸ್ ಇಟ್ ವಿಲ್ ಬಿ. ಇನ್ನ ರೆಡಿ ಆಗ್ತಾ ಇದೆ. ಇಟ್ಸ್ ಫಾರ್ ಟುಮಾರೋನೋ. ಮ್ಯಾಮ್, ಹಾ ಸರ್, ಬರ್ತಾ ಇದ್ದೀನಿ. ಹೌದು, ಹಾ ಮ್ಯಾಮ್, ಒಂಚೂರು ಸೈಡಲ್ಲಿ ನಿಂತ್ಕೊಂಡ್ರೆ ಪ್ರಾಪರ್ಟಿ ಬರುತ್ತೆ. ಹಾ, ಬನ್ನಿ. ವಾಟ್ ಇಸ್ ದಿಸ್ ಯಾ? ಮದ್ವೆ ಕಾಂಟ್ರಾಕ್ಟ್ ನ ಎಂತವ್ರಿಗೆ ಕೊಟ್ಟಿದ್ಯಾ? ಶ್ರೀಮಂತರ ಮನೆ ಮದ್ವೆಲಿ ಕೆಲಸ ಮಾಡೋದಕ್ಕೆ ಒಂದು ಕ್ಲಾಸ್ ಬೇಕು. ಐ ಹರ್ಡ್ ಶುಭ ಲಗ್ನ ಈವೆಂಟ್ ಕಂಪನಿ ಇಸ್ ಡೂಯಿಂಗ್ ದಿಸ್. ಅಂತ ಕಂಪನಿಯಲ್ಲಿ ಇಂಥವ್ರು ಕೆಲಸ ಮಾಡ್ತಾರ? ಶ್ರೀಮಂತರ ಮದ್ವೆ ಎಂತೆಂತವ್ರು ಬರ್ತಾರೆ, ಸ್ವಲ್ಪ ಕ್ಲಾಸಾಗಿ ಕಾಣಿಸ್ಕೊಳ್ಳೋದು ಬೇಡವಾ? ಲುಕಟರ್, ಅವಳು ಕೆದ್ರಿರೋ ಕೂದ್ಲು, ಮೊದ್ಲು ಹೋಗಿ ಕಂಪ್ಲೇಂಟ್ ಮಾಡು. ನೋಡು ಹೇಗ್ ನೋಡ್ತಿದ್ದಾಳೆ. ಬ್ಲಡಿ ಮಿಡಲ್ ಕ್ಲಾಸ್ ಪೀಪಲ್. ಇಂಥ ಆಟಿಟ್ಯೂಡ್ಗೆ ಏನ್ ಕಮ್ಮಿ ಇಲ್ಲ. ಏನ್ ನೋಡ್ತಿದ್ಯಾ? ಡೂ ಯೋರ್ ಜಾಬ್.
ಪಂಚು ಆ ಇವ್ರು ನಮ್ಮಷ್ಟು ರಿಚ್ ಅಲ್ಲ ಅನ್ಸುತ್ತೆ ಕಣೆ. ನಾವು ರಿಚ್ಚಾ? ಯಾಕೆ ಹಂಗೆ ಕೇಳ್ತಾ ಇದೆಯಾ? ನಾವೇನಾದ್ರೂ ರಿಚ್ ಆಗಿದ್ದಿದ್ರೆ ಧರ್ಮಣ್ಣ ಒಳ್ಳೆ ಬ್ರ್ಯಾಂಡೆಡ್ ಸೂಟು ಬೂಟು ಹಾಕೊಂಡು ಬರ್ತಾ ಇದ್ರು. ಅವ್ರು ನೋಡಿದ್ರೆ ಪಂಚೆಯಲ್ಲಿ ಬಂದಿದ್ದಾರೆ ಮದ್ವೆಗೆ. ಅದನ್ನ ಸಿಂಪ್ಲಿಸಿಟಿ ಅಂತ ಕರೀತಾರೆ. ಯಾವ ಸಿಟಿ? ಶುರು ಆಯ್ತಾ ನಿಮ್ಮಿಬ್ರದ್ದು? ಅದೇ ಹಾಡು ಅದೇ ರಾಗ, ಸುಮ್ಮನೆ ಬನ್ನಿ. ವಾವ್, ಏನ್ ಸಖತ್ತಾಗಿ ಡೆಕಪ್ ಮಾಡಿದ್ದಾರೆ. ರಾಜ್, ನಿನ್ನ ಮದುವೆಗೂ ಇದೇ ತರ ಡೆಕಪ್ ಮಾಡ್ಸೋಣ, ಆದ್ರೆ ಡೆಸ್ಟಿನೇಷನ್ ವೆಡ್ಡಿಂಗ್. ಐ ಆಮ್ ನಾಟ್ ಇಟ್ ರೆಡಿ. ಏನೇ ಇವನು ಮದುವೆ ವಯಸ್ಸಿಗೆ ಬಂದ್ರು ಒಳ್ಳೆ ಸಣ್ಣ ಮಗು ತರ ಮಾತಾಡ್ತಾನೆ. ಅವ್ನ ಮಗುನೇ ರೀ, ಬನ್ನಿ. ಅಲ್ಲ ಕಣೆ, ನೀವು ಏನೇ ಮಾಮ್ಸ್ ಅತ್ತನೇ ಹೇಳಿಲ್ವಾ ನಿನ್ ನಡಿ? ಅಲ್ಲಪ್ಪ, ನೀನ್ ನಡಿ ಹೇಳ್ತೀನಿ. ನೀನಾದ್ರೂ ಇವ್ನಿಗೆ ಹೇಳೆ. ದಿಶಾ, ಆ ಬಲೆ ಬಲೆ ನೆಕ್ಲೆಸ್ ಇದ್ರೆ ಚೆನ್ನಾಗಿರ್ತಿತ್ತು ಕಣೆ. ನಾನು ನೋಡ್ದೆ ಇಲ್ಲಿ ಎಷ್ಟೊಂದ್ ಜನ ಹಾಕೊಂಡಿದ್ರು ಅದನ್ನ. ಏನು ಬಲೆ ಬಲೆ ನೆಕ್ಲೆಸ್ಸಾ? ಓ ಮಾ, ಅದು ಗೋಲ್ಡ್ ಮೆಶ್ ನೆಕ್ಲೆಸ್ಸು. ಹೆಸರು ಹೇಳಕ್ ಬಂದಿಲ್ಲ ಅಂದ್ರೂ ಈ ಶ್ರೀಮಂತಿಕೆಗೆ ಕಮ್ಮಿ ಇಲ್ಲ ನೀನು. ಸುಮ್ಮನೆ ಬಾ ರೀ, ನಂಗೆ ಆ ಬಲೆ ಬಲೆ ನೆಕ್ಲೆಸ್ ಕೊಡಿಸ್ತೀರಾ? ಊಟಕ್ಕೆ ಎಲ್ಲ ಅರೇಂಜ್ ಮಾಡಿದಾರೋ ಏನೋ, ವೆಲ್ಕಮ್ ಡ್ರಿಂಕೂ ಇಲ್ಲ. ದಾಕ್ಷಾಯಿಣಿ, ನೋಡಿದ್ಯಾ ಅವನ್ನ ಹೇಗೆ ಬಂದಿದ್ದಾನೆ ಅಂತೇಳಿ? ಅಲ್ಲ, ಮನೆಯಲ್ಲಿ ಅಷ್ಟು ಹೇಳಿದ್ದೀನಿ, ಮದುವೆ ಮನೆಗೆ ಹೇಗೆ ಬರಬೇಕೋ ಹಾಗೆ ಬಾ ಅಂತ. ಆದ್ರೂ ಬಂದಿರೋದು ನೋಡು, ಶೀಡಿಯಾಟ್. ನೀನು ಸಾವಿತ್ರಿ ಅವನನ್ನು ಮುದ್ದು ಮಾಡಿ ಮಾಡಿ ಹಾಳು ಮಾಡಿ ಇಟ್ಬಿಟ್ಟಿದ್ದೀರ. ಅವನು ಹರಿದೋಗಿರೋ ಜೀನ್ಸ್ ಪ್ಯಾಂಟು, ಸ್ಟೈಲು ಏನು ಸ್ಟೈಲು ನೋಡು. ಸುತ್ತಮುತ್ತ ಅವನ ವಯಸ್ಸಿನಾರು ಯಾರೂ ಬಂದಿಲ್ವಾ? ಎಲ್ಲರೂ ಹಾಗೆ ಬಂದಿದ್ದಾರೆ. ಇವನು ಮಾತ್ರ ಯಾಕೆ ಹೀಗೆ? ಮೊದಲು ಹೋಗಿ ಹೇಳೋವನಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಬೇಕು ಅಂತ. ಹಾಗೆ ಫೋನ್ ಸ್ವಿಚ್ ಆಫ್ ಮಾಡೋದಕ್ಕೂ ಹೇಳು. 3 ಹೊತ್ತು ಫೋನಲ್ಲಿರ್ತಾನೆ, ಏನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ. ನೀನು ಹೋಗಿ ಹೇಳ್ತೀಯೋ ಅಥವಾ ನಾನು ಹೋಗ್ಲಾ? ಕೋಪ ಮಾಡ್ಕೋಬೇಡ, ನಾ ಹೋಗಿ ಮಾತಾಡ್ತೀನಿ. ವಾ, ಏನ್ಲ ಮಹೇಶ, ಈಟೊತ್ತಾಗ ಫೋನ್ ಮಾಡ್ಬಿಟ್ಟಿದ್ಯಾ? ಹಲೋ ಅಕ್ಕಯ್ಯ. ಹಲೋ. ಅಯ್ಯಯ್ಯೋ, ಫೋನ್ ಕಿವಿ ತವ ಮಾಡ್ಕೊಂಡ್ ಮಾತಾಡ್ಲಾ? ಅದ್ ಯಾಕಂಗ್ ಬಡ್ಕೊಂತೀಯ? ಓ, ಹಂಗಾದ್ರೆ ಕೇಳಿಸ್ತಾ ಇದ್ದೆ. ಆ ಏನಿಲ್ಲ ಅಕ್ಕಯ್ಯ, ಹೆಂಗಿದ್ಯಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಚೆನ್ನಾಗಿದ್ಯಾ? ಓ, ಸಂದಾಕಿವ್ನಿ. ಪುರುಷ ಏನ್ ಮಾಡ್ತಾವನೆ? ಪುರ್ಸಿನ ಏನು ಇದ್ಕಿದ್ದಂಗೆ ಪುರ್ಸಿ ಗೆಪ್ತಿ ಬಂದ್ಬಿಟ್ಟವನೆ. ಏನಕ್ಕ ಹಿಂಗ ಅಂದ್ಬಿಟ್ಟೆ? ನಿಮ್ಮಿಬ್ಬರು ಬಿಟ್ರೆ ನಂಗೆ ಯಾರಿದ್ದಾರೆ? ರಕ್ತ ಹಂಚ್ಕೊಂಡಳು ನೀನೇ ಅಲ್ವೇ? ನಿಮ್ಗೆ ಒಳ್ಳೇದನ್ನ ಬಯಸದ್ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತೀನಿ ಹೇಳಿ ನಾನು? ಸುಮ್ಕೆ ಕೇಳ್ದೆ ಕಣ್ಲ. ಪುರ್ಸಿ ಇಲ್ಲೇ ಕುಂತವನೆ, ಫೋನ್ ಕೊಡ್ಲಾ? ಬೇಡ 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 ಬೇಡ, ನಿನ್ನ ಹತ್ರನೇ ಮಾತಾಡ್ಬೇಕು. ಓ ಅಕ್ಕಯ್ಯ, ನಮ್ಮ ಪುರುಷೋತ್ತಮ್ಗೆ ಒಂದು ಒಳ್ಳೆ ಹುಡುಗಿ ನೋಡಿದ್ದೀನಿ. ನಿನ್ನ ಮಗಂಗೆ 7 ಮಾಡ್ಸಿರೋ ಹುಡುಗಿ. ಯಾರು ಹೇಳಿ ನೋಡೋಣ? ನೀನ್ ಎಂಡ್ರು ಮೊದಲನೇ ಮಗ್ಳೇನ್ಲ? ಸಖತ್ ತಲೆ ಕಣಕಯ್ಯ ನಿಂದು. ಅನ್ಕಂಡ ಕಣ್ಲ ಮಹೇಶ, ನೀನ್ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಇಬ್ರು ಸೂಪರ್ ಜೋಡಿ. ಸರಿ ಸರಿ, ಸಾನೆ ಹೊತ್ತಾಗದೆ ನಮ್ಮ ಅತ್ತರಿಗೆ ಫೋನ್ ಮಾಡ್ತೀನಿ. ಅದನ್ನ ಮಾತಾಡೋಣ, ಏನಂತೀಯ? ಬಡಿ ಉಪ್ಪಲ್ಲ. 500 ರೂಪಾಯಿ ಕೊಡು. 500 ರೂಪಾಯಿ ತಗೊಂಡಾಗಿ ಹೊಟ್ಟೆ ತುಂಬಾ ಕುಡ್ಕೊಂಡು ರೋಡ್ನಾಗೆ ಅಡ್ಡೋಟ ಮುದ್ದುದ ಬಿದ್ದು ಒದ್ದಾಡಕ. ಈಗೇನು ಕೊಡ್ತೀಯೋ ಇಲ್ಲ ವಾಚ್ ಮಾಡ್ಕೊಳ್ಳ? ಅಯ್ಯ, ಮೂದೇವಿ ವಾಸ್ತಾನ ಎಲ್ಲಿ ಮಡಿಕೊಂಡಿದ್ಯಾ? ಅದನ್ನು ನೀರು ಕೊಡ್ಕೊಂಡಿದ್ಯಲ್ಲ ನಿನ್ ಮಗಳಾತಿ ಎತ್ತ. ವಾಟ್ ಇಸ್ ಇಸ್ ದಕ್ಷು? ನಾನು ಫೋನಲ್ಲೂ ಮಾತಾಡಂಗಿಲ್ವಾ? ಈ ಡ್ರೆಸ್ಗೆ ಏನಾಗಿದೆ? ಇದು ಟ್ರೆಂಡು. ಅಪ್ಪನ್ಗೆ ಹೋಗಿ ಹೇಳು. ಹಾಗಲ್ಲ ಕಣ, ಅಣ್ಣ ಹೇಳ್ತಾ ಇದಾರೆ ತಾನೆ, ಮೊದಲು ಯಾವ್ದಾದ್ರು ಮಾಲ್ಗೆ ಹೋಗಿ ಪ್ಯಾಂಟ್ ತಗೊಂಡು ಚೇಂಜ್ ಮಾಡ್ಕೊಂಬಾ, ಆಮೇಲೆ ಬಂದು ಅಣ್ಣನ ಫ್ರೆಂಡ್ಸ್ ಜೊತೆ ಮಾತಾಡ್ಸು. ಅವ್ರಿಗೆ ಏನು ಇಷ್ಟನೋ ಅದ ಡ್ರೆಸ್ ಹಾಕೊಂಬಪ್ಪ. ನೋ ವೇ, ಚಾನ್ಸೇ ಇಲ್ಲ. ಮದುವೆಗೆ ಬಂದಿರೋದೇ ಹೆಚ್ಚು. ಸಿ ದಕ್ಷು, ನಾನೇ ಬೇರೆ, ಡ್ಯಾಡೇ ಬೇರೆ. ಡ್ಯಾಡು ನಂತರ ಜೀನ್ಸ್ ಹಾಕೊಳ್ಳಿ ಅಂದ್ರೆ ಹಾಕೊಳ್ತಾರ? ಇಲ್ಲ ತಾನೆ? ಮತ್ ನಾನು ಯಾಕೆ ಅವ್ರು ಹೇಳಿರೋ ಬಟ್ಟೆ ಹಾಕೋಬೇಕು? ರಾಜ್, ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಒಂದಿರುತ್ತಪ್ಪ. ನೋ ಸಂದರ್ಭ ಅಂಡ್ ಆಲ್. ನಾನಿರೋದೇ ಹೀಗೆ, ಅವ್ರಿರೋದೇ ಹಾಗೆ.
ರಾಜ್ ಅಷ್ಟಕ್ಕೂ ಬಟ್ಟೆ ನನ್ನ ರೆಸ್ಪೆಕ್ಟ್ ಬರೋದು. ರಾಜ್ ನಂಗೆ ಈಗಿರಕ್ಕೆ ಇಷ್ಟ, ನಾನು ಚೇಂಜ್ ಮಾಡಲ್ಲ. ನೀನ್ ನೋಡಿದ್ರೆ ಹಿಂಗೆ, ಅವ್ರು ನೋಡಿದ್ರೆ ಹಂಗೆ. ನಿಮ್ಮಿಬ್ರು ಮಧ್ಯ ನಾನು ನಿಮ್ಮಮ್ಮ ಚಟ್ನಿ ಆಗೋಗ್ತಿದೀವಿ. ಹೊಟ್ಟೆ ಹಸುವಾಗ್ತಿದೆ, ಊಟಕ್ಕೋಣ ಬರ್ತೀಯಾ? ಅಲ್ಲ ರಕ್ಷ್, ಈ ಮದ್ವೆನ ನಮ್ಮ ಚೌಟ್ರಿಯಲ್ಲೇ ಮಾಡ್ಬೋದಿತ್ತಲ್ವಾ? ಬಟ್ ಹುಡ್ಗನ್ ಕಡೆಯವರು ರೆಸಾರ್ಟ್ ಅಲ್ಲೇ ಮದ್ವೆ ಮಾಡಿ ಅಂತ ಹೇಳಿದ್ರು. ಆಲ್ಸೋ ನಿಮ್ ಚೌಟ್ರೀಸ್ ಎಲ್ಲ ತುಂಬಾ ದೂರ ಇದೆ ಅಲ್ವಾ? ಅಪ್ಪಂಗೆ ಹೇಳ್ತಿರ್ತೀನಿ, ಹಳೆ ಚೌಟ್ರಿ ಓಡಿಸಿ ರೆಸಾರ್ಟ್ ಮಾಡ್ಸೋಣ, ಕಲ್ಯಾಣ ಮಂಟಪನ ರಿನೋವೇಟ್ ಮಾಡಿ ಕನ್ವೆನ್ಷನಲ್ ಹಾಲ್ ಮಾಡೋಣ ಅಂತ. ಆದ್ರೆ ಅವ್ರು ಕೇಳೋದೇ ಇಲ್ಲ. ಧರ್ಮೇಂದ್ರ ರಾವ್ ಚೌಟ್ರಿಯಲ್ಲಿ ಮದ್ವೆ ಆದ್ರೆ ಸಂಸಾರಗಳು ಸುಖವಾಗಿರುತ್ತೆ ಅನ್ನೋ ನಂಬಿಕೆ ಇದೆ ಅಲ್ವಾ? ಅದೇ ನಂಬಿಕೆನ ಬಂಡವಾಳ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೇಕು. ಆ ಬಿಸ್ನೆಸ್ ನಮ್ಮ ಅಪ್ಪಂಗೆ ಬರಲ್ಲ. ಸಾರಿ ಮ್ಯಾಮ್. ಸಾರಿನಾ? ಯು ಬ್ಲಡಿ! ನಾನ್ ನಿನ್ ಡ್ರೆಸ್ ಬಗ್ಗೆ ಮಾತಾಡ್ದೆ ಅಂತ ನನ್ ಸೀರೆನ ಹಾಳು ಮಾಡಿದ್ಯಾ? ಎಷ್ಟ್ ಕಾಸ್ಟ್ಲಿ ಸೀರೆ ಗೊತ್ತಾ ನಿನ್ಗೆ? ನೀನ್ 1 ವರ್ಷದ ಸಂಬಳ ಸಾಕಾಗಲ್ಲ ಈ ಸೀರೆನ ಪರ್ಚೇಸ್ ಮಾಡೋದಕ್ಕೆ. ಇಡಿಯಟ್! ಅಮ್ಲಾ ಪ್ಲೀಸ್ ಕಾಮ್ ಡೌನ್, ಬೇರೆ ಸೀರೆ ಇದೆ ಕೊಡ್ತೀನಿ. ಬೇಕಾಗಿಲ್ಲ. ಕೂಲಿ ಕೆಲ್ಸಕ್ಕೆ ಬಂದಿದ್ಯಾ ನೆನ್ಪಿಟ್ಕೋ. ಏನು ರಿವೆಂಜಾ? ಮ್ಯಾಮ್ ನಾನ್ ಯಾಕೆ ನಾನ್ ಮನ್ಸ್ ಮಾಡಿದ್ರೆ ಇಲ್ಲಿರೋದನ್ನೆಲ್ಲ ನಿನ್ ಕೈಲೇ ಕ್ಲೀನ್ ಮಾಡಿಸ್ತೇನೆ. 1 ಸೆಕೆಂಡ್ ಅಲ್ಲಿ ನಿನ್ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಾಗ ಹೋಗ್ ಮಾಡ್ತೀನಿ. ಶ್ರೀಮಂತರ ಮದ್ವೆ ಮನೆ ಕೆಲ್ಸಕ್ಕೆ ಯಾಕೆ ಬರ್ತೀರಾ ಅಂತ ನನಗ್ ಗೊತ್ತಿಲ್ವಾ? ಒಳ್ಳೆ ಊಟ ಸಿಗುತ್ತೆ, ಅದು ಬಿಟ್ಟಿಯಾಗಿ, ಜೊತೆಗೆ ಸಂಬಳನೂ ಸಿಗುತ್ತೆ. ಉಂಡು ಹೋದ ಕೊಂಡು ಹೋದ ಅನ್ನೋ ಕ್ಯಾಟಗರಿ ನೀವೆಲ್ಲ. ಬ್ಲಡಿ ಲೋ ಕ್ಲಾಸ್ ಸರ್ವೆಂಟ್ಸ್. ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ಮೇಲೆ ಶ್ರೀಮಂತರ ಮನೆ ಕೆಲ್ಸಕ್ಕೆ ಯಾಕೆ ಬರ್ತೀರಾ? ಎಲ್ಲ ರೋಗ್ ಬೀದಿಯಲ್ಲಿ ಹಾಕೊಂಡು ತಿನ್ಬೇಕು. ನೋಡು, ಇನ್ನೊಂದ್ಸತಿ ನಿನ್ ಮುಖ ತೋರ್ಸಿದ್ರೆ ಹಾಗಿದ್ರೆ ನಿಮ್ ಲೈಫ್ ಗೋಲ್ ಏನು? ನಾನೊಂದು ಕಂಪ್ನಿ ಶುರು ಮಾಡಬೇಕು, 100 ಜನಕ್ಕೆ ಕೆಲಸ ಕೊಡಬೇಕು. ಬಿಡಿ, ಇಂಥವೇನೇನೋ ಇದೆ. ವಾವ್, ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಓನ್ ಕಂಪ್ನಿ? ದಟ್ಸ್ ಅಮೇಜಿಂಗ್. ಈ ತರ ಆಂಬಿಷನ್ ಇಟ್ಕೊಂಡಿರೋನ್ನ ನಾನು ಯಾರನ್ನೂ ನೋಡೇ ಇಲ್ಲ. ಸುಮ್ಮನೆ ಹೊಗಳಿದ್ರೆ ನನಗಿಷ್ಟ ಆಗಲ್ಲ. ಇದನ್ನ ಇನ್ನೊಂದ್ಸರಿ ಟ್ರೈ ಮಾಡಬೇಡಿ. ನೋ, ಐ ಮೀನ್ ಇಟ್. ಸುಮ್ಮನೆ ಯಾಕೆ ಹೊಗಳಿ ಹೇಳಿ? ನಾವು ಹೊಗಳಿಲ್ಲ ಅಂದ್ರೆ ಊಟ ಕೊಟ್ಟಿದ್ದೀರಾ. ನಾನು ನಿಜಾನೇ ಹೇಳ್ತಿರೋದು. ನಿಮ್ಮ ಜೊತೆ ಮಾತಾಡ್ತಿದ್ರೆ ಒಂಥರ ಇನ್ಸ್ಪಿರೇಷನ್ ಸಿಗತ್ತೆ. ಇನ್ಮೇಲೆ ಡೈಲಿ 1 ಡೋಸ್ ಇನ್ಸ್ಪಿರೇಷನ್ ಸಿಗ್ಬೋದಾ? ಗೊತ್ತಾಯ್ತು ಬಿಡಿ. ಇನ್ಮೇಲೆ ಡೈಲಿ 1 ಹೊತ್ತು ಊಟ ನನ್ನ ಕಡೆಯಿಂದ ಬರಬೇಕು ಅಲ್ವಾ? ಹಾ, ದಟ್ಟು ಊಟದ ಜೊತೆಗೆ ದಿನ ಮೀಟ್ ಮಾಡಿ ಬೆಳಗ್ಗೆಯಿಂದ ಏನಾಯ್ತು ಅಂತ ಮಾತಾಡೋಣ. ಯಾಕೆ? ನಿಮ್ಮ ಜೊತೆ ಯಾಕೆ ಅದನ್ನೆಲ್ಲ ಹೇಳ್ಕೋಬೇಕು? ಕಂಪ್ನಿ ಶುರು ಮಾಡ್ಬೇಕಂತಿದ್ದೀರಾ. ಒಬ್ರು ಕಂಪ್ನಿ ಇಲ್ಲದೆ ಹೇಗ್ರಿ ಮಾಡ್ತೀರಾ? ನಾನು ಇವತ್ತು ನಿಮಗೆ ಇನ್ಸ್ಪಿರೇಷನ್ ಕೊಡದೇ ಇರ್ಬೋದು, ಆದರೆ ಒಂದಿನ ನಾನು ಲಕ್ಷ ಸಂಪಾದನೆ ಮಾಡ್ತೀನಿ. ಅದನ್ನ ನೋಡಿ ನಿಮಗೂ ಏನಾರ ಯೂಸ್ ಆಗ್ಬೋದು. ಯಾಕೆಲ್ಲದಕ್ಕೂ ಬೇಡ ಬೇಡ ಅಂತೀರಾ? ಕಮ್ ಆನ್. ಆರಾಧನಾ, ಕೋಪ ಎಲ್ಲ ಕಮ್ಮಿ ಆದ್ಮೇಲೆ ಇಬ್ರು ಸೇರಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಸದ್ಮೇಲೆ ನನಗೆ ಮೆಸೇಜ್ ಮಾಡು, ಕಾಯ್ತಾ ಇರ್ತೀನಿ. ಸರಿ. ಓಹೋ, ಏನಪ್ಪ ಮ್ಯಾನೇಜರ್ ಮಗನೇ, ಆರಾಮಾಗಿ ಹರಟೆ ಹೊಡ್ಕೊಂಡು ಕೂತಿದ್ಯಾ? ಏಯ್, ನೀನೇನು ಅವ್ರ ಸಮಾನ ಕುತ್ಕೊಂಡು ಊಟ ಮಾಡ್ತಾ ಇದೀಯಾ? ಅವ್ರದ್ದು ಊಟ ಆದ್ಮೇಲೆ ತಿನ್ಬೇಕನ್ನೋದು ಗೊತ್ತಿಲ್ಲ? ಸರ್, ನೀ ಬನ್ನಿ ಸರ್, ಅರ್ಜೆಂಟ್ ಕೆಲಸ ಇದೆ. ಪ್ಲೇಟ್ ಇಟ್ಬಿಟ್ಟು ಬರ್ತೀನಿ. ಊಟ ಆಯ್ತು ತಾನೆ? ಪ್ಲೇಟ್ ಅಲ್ಲಿ ಇಡಿ ಸರ್, ಅವಳು ತಗೊಂಡು ಹೋಗ್ತಾಳೆ. ಅವಳೇನು ನೋಡ್ತೀರಾ? ಬನ್ನಿ ಸರ್, ಬನ್ನಿ ಸರ್, ಅರ್ಜೆಂಟ್ ಕೆಲಸ ಇದೆ, ಬನ್ನಿ. ಥ್ಯಾಂಕ್ ಯು ಆರಾಧನಾ, ಊಟ ತುಂಬಾ ಚೆನ್ನಾಗಿತ್ತು. ಅಕ್ಕ, ಯಾಕೆ ಆಕಾಶನ ತಲೆ ಬಿದ್ದಿರೋ ಕೂತಿದ್ಯಾ? ಎಲ್ಲ ತಂತಾನೆ ಸರಿ ಹೋಗುತ್ತೆ ಬಿಡು. ಏನ್ ಸರಿ ಹೋಗುತ್ತೋ ಏನೋ, ನನಗಂತೂ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ?
ದಿಶಂಗೂ ಅಷ್ಟೇ ಎಷ್ಟು ಸಂಕಟ ಆಗ್ತಿದೆ ಅಲ್ವೇನೆ? ನೋಡಿ ಅವಳಿಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ಅವಳ ಬಾಯಲ್ಲಿ ಮಾತು ಬರ್ತಿಲ್ಲ ಅಲ್ವೇನೆ? ಮಾ ಹಾಗೇನೂ ಇಲ್ಲ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ರಾಜ್ ಯಾವತ್ತೂ ಮನೆಯಿಂದ ಹೊರಗಡೆ ಇದ್ದವನಲ್ಲ. ಅವನ ಕಷ್ಟ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ಒಗ್ಗರಣೆ ಗುದ್ದಿನ ಬೇಳೆ ಹಾಕಿದ್ರೆ ಅವನು ಊಟನೇ ಮಾಡಲ್ಲ. ಇವತ್ತು ನನ್ನ ಮಗ ಎಲ್ಲಿದ್ದಾನೋ, ಎಲ್ಲಿ ಊಟ ಮಾಡ್ತಾ ಇದ್ದಾನೋ, ಎಲ್ಲಿ ಮಲಗ್ತಾ ಇದ್ದಾನೋ ದೇವರಿಗೆ ಗೊತ್ತು. ರೀ ಏನಾಯ್ತು? ಯಾಕೊಂಥರ ಇದ್ದೀರಾ? ಇನ್ನು ಮುಂದೆ ಕಂಪ್ನಿ ಯಾರು ನಡೆಸಬೇಕು ಅಂತ ನಿಮ್ಮಣ್ಣ ಡಿಸೈಡ್ ಮಾಡಿದ್ದಾರೆ. ಸಂದೀಪ್ ಮತ್ತು ಅಮಲಾಗೆ ಜವಾಬ್ದಾರಿ ಕೊಡ್ತಾರಂತೆ. ಅಷ್ಟೇನಾ? ಅದಕ್ಕೆ ಯಾಕೆ ಬೇಜಾರು? ಈ ಟೈಮ್ನಲ್ಲಿ ಕಂಪ್ನಿ ನಡ್ಸಕ್ಕೆ ಯಾರಾದ್ರು ಬೇಕಲ್ವಾ? ಇದು ಯಾರಾದರೂ ಬೇಕು ಅನ್ನೋ ವಿಷಯ ಅಲ್ಲ ದಾಕ್ಷಾಯಣಿ. ಹೊರಗಡೆ ಸೊಸೈಟಿಲಿ ಏನು ಮೆಸೇಜ್ ಹೋಗುತ್ತೆ ಅನ್ನೋದು ವಿಷಯ. ಈ ಟೈಮಲ್ಲಿ ಭಾವ ತಗೊಂಡಿರೋ ಡಿಸಿಷನ್ನು ಡೈರೆಕ್ಟಾಗಿ ಸುಶಾಂತೆ ಅಪರಾಧಿ ಅನ್ನೋ ಥರ ಪೋಟ್ರೆ ಆಗಲ್ವಾ? ಪ್ರಪಂಚದ ಮುಂದೆ ನಾವೇ ನಮ್ಮ ಹುಡುಗ ತಪ್ಪು ಮಾಡಿದ್ದಾನೆ ಅಂತ ಒಪ್ಕೊಂಡಾಗಲ್ವಾ? ಹೌದು, ಇದಾಗಬಾರ್ದು. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ, ಮಾಡಕ್ ಸಾಧ್ಯನೇ ಇಲ್ಲ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಯಾವ ಜಾಗ ಸರ್ ಇದು? ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಾ? ಏನ್ ವಿಷಯ? ಯಾವ್ದು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಅಯ್ಯೋ ಅಯ್ಯೋ, ಏನ್ ರಾಜಲಕ್ಷ್ಮಿ ಮಾತಾಡ್ತಾನೆ ಇದೆಯಲ್ಲ, ಸ್ವಲ್ಪ ತೀರಪ್ಪ ಹೇಳ್ತೀನಿ. ಅಂಕಲ್ ಹೇಗಿದ್ದೀರಾ? ಮನೇಲಿ ಅಮ್ಮ ಅಕ್ಕ ಎಲ್ಲ ಹೇಗಿದ್ದಾರೆ? ನೀ ಹೇಗಿದ್ಯಾ? ವಾಟ್ಸಾರದಲ್ಲಿ ಫೆಸಿಲಿಟಿ ಹೇಗಿದೆ? ಹಿಂಗೆ ಕಂಫರ್ಟಬಲ್ ಆಗಿದೆಯಾ ತಾನೇ? ಸಾರಿನಪ್ಪ, ನನ್ನ ಕೈಲಿ ಇದಕ್ಕಿಂತ ಹೆಚ್ಚಿಗೇನು ಮಾಡೋಕ್ಕಾಗಲಿಲ್ಲ. ನನ್ನ ಮಟ್ಟಿಗೆ ನೀನು ಅಲ್ಲಿರೋದೇ ಸೇಫು ಅಂತ ನಂಗೆ ಅನ್ನಿಸ್ತು. ಪರವಾಗಿಲ್ಲ, ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕಲ್ವಾ? ಅದೇ ತಾನೇ ಅಪ್ಪಂಗೆ ಬೇಕಾಗಿರೋದು. ಹಾಗನ್ಬೇಡ್ವೋ, ಅವ್ರು ನೀನು ಒಳ್ಳೇದಕ್ಕೆ ತಾನೇ ಇದನ್ನೆಲ್ಲ ಮಾಡ್ತಿರೋದು. ಇನ್ನೊಂದು ಸ್ವಲ್ಪ ದಿನ ಕಣೋ, ಎಲ್ಲ ಸರಿ ಹೋಗುತ್ತೆ. ಆದರೆ ಅಲ್ಲಿ ತನಕ ನೀನು ಯಾರ ಮಗ ಅಂತ ಯಾರಿಗೂ ಗೊತ್ತಾಗಬಾರ್ದು. ಹೇಳಲ್ಲ ಅಂಕಲ್, ಖಂಡಿತ ಹೇಳಲ್ಲ. ನಾನು ಯಾರ ಮಗ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅಷ್ಟಕ್ಕೂ ನಾನು ನಮ್ಮ ಅಮ್ಮನ ಮಗ. ಅವ್ರ ಮನ್ಸಿಗೆ ನೋವಾಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾನೇನಾರ ಸಾಧನೆ ಮಾಡ್ಬೇಕಂತ ಆಚೆ ಬಂದಿದ್ದೀನಿ. ನಿನ್ನ ಸೇಫ್ಟಿಗೋಸ್ಕರ ನಿನ್ನ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನಿನ್ನ ಅಕೌಂಟು ಎಲ್ಲ ಫ್ರೀಸ್ ಮಾಡಿಸಿದ್ದೀನಿ. ನಿನಗೆ ದುಡ್ಡೇನಾದ್ರು ಬೇಕಿತ್ತಾ? ಬೇಡ ಅಂಕಲ್, ನೀವು ಕೊಡೋದು ಯಾರು ದುಡ್ಡು ಹೇಳಿ? ಅದು ನಮ್ಮ ಅಪ್ಪಂದೇ ಅಲ್ವಾ? ಅದು ನನಗೆ ಬೇಡ. ಹೌದು, ಮನೆ ಬಿಟ್ಟು ಬರ್ಬೇಕಾದ್ರೆ ಏನಂದ್ರೆ ಹೇಳಿ, ನಿಂಗೆ ಸ್ವಾಭಿಮಾನ ಇದ್ರೆ, ಮಾನ ಮರ್ಯಾದೆ ಇದ್ರೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಲ್ವಾ? ನನಗೆ ಸ್ವಾಭಿಮಾನ ಇದೆ, ಅದಕ್ಕೆ ಅವ್ರ ದುಡ್ಡು ಬೇಡ. ನಾನೇ ಸಂಪಾದನೆ ಮಾಡಿ ಆ ಮನೆಗೆ ರಾಜಾರೋಷವಾಗಿ ಕಾಲಿಡ್ತೀನಿ. ಅಂದಾಗೆ ಆಕ್ಸಿಡೆಂಟ್ ಆಗಿರೋ ಹುಡುಗ ಹೇಗಿದ್ದೇನೆ? ಅಂಕಲ್, ನಿಮ್ಮನ್ನ ಕೇಳ್ತಿರೋದು, ಹೇಗಿದ್ದಾನೆ? ಆ ವಿಷಯ ಎಲ್ಲ ನೀನು ನನಗೆ ಬಿಡು. ನೋಡು, ಇದರಲ್ಲಿ ಆಂಟಿಸಿಪೇಟರಿ ಬೇಲ್ ಇದೆ. ಪೊಲೀಸವ್ರು ಏನಾದ್ರು ನಿನ್ನ ಅರೆಸ್ಟ್ ಮಾಡಕ್ಕೆ ಬಂದರೆ ಇದನ್ನು ತೋರಿಸು. ಅರೆ, ಕವರ್ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಲಕ್ಷ್ಮಿಗೆ ದುಡ್ಡು ಕೊಡ್ತಾ ಇರಬೇಕು. ಇದೇ ಒಳ್ಳೆ ಚಾನ್ಸು. ಕವರ್ ತಗೊಂಡು ಇನ್ನೆಲ್ಲಿಗೆ ಹೋಗ್ತಾರೆ? ವಾಟರ್ಗೆ ತಾನೇ ಬರಬೇಕು. ಅಂಕಲ್, ಬೇಲ್ ಸಿಕ್ತಲ್ಲ, ಈ ಥರ ಕದ್ದು ಮುಚ್ಚಿ ಯಾಕೆ ಓಡಾಡಬೇಕು? ಆರಾಮಾಗಿ ಪಬ್ಲಿಕಲ್ಲಿ ಓಡಾಡ್ಬೋದಲ್ವಾ? ನೋ ಸುಶಾಂತ್, ನೀನು ಹೊರಗಡೆ ಎಲ್ಲಂದ್ರಲ್ಲಿ ಓಡಾಡೋ ಹಾಗಿಲ್ಲ. ಮೀಡಿಯಾದಲ್ಲಿ ವಿಷಯ ಇನ್ನೂ ಗರಂ ಆಗೇ ಇದೆ.
ಅಲ್ಲದೆ ಆ SI ನಿನ್ನ ಹಿಡ್ದೇ ತೀರ್ತೀನಿ ಅಂತ ಓಡಾಡ್ತಾ ಇದ್ದಾನೆ. ನಮ್ಮ ಹತ್ರ ಆಂಟಿಸಿಪೇಟರಿ ಬಿಲ್ ಇರ್ಬೋದು, ಆದರೆ ಅವರು ಯಾವಾಗ ಹೇಗೆ ಯಾವ ಸಾಕ್ಷಿಗಳನ್ನ ತರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗೇನಾದ್ರು ಆಯಿತು ಅಂದರೆ ನಿಮ್ಮ ತಂದೆಗೆ ಆಗದೆ ಇರೋರು ನಿನ್ನ ಮುಂದೆ ಇಟ್ಕೊಂಡು ನಿನ್ನ ಯೂಸ್ ಮಾಡಿಕೊಂಡು ಈ ವಿಷಯ ನಿನ್ನಷ್ಟು ಡ್ರ್ಯಾಗ್ ಮಾಡ್ತಾರೆ. ನಿಂದು ನಿಮ್ಮ ತಂದೆದು ತೇಜೋವಧೆ ಮಾಡ್ತಾರೆ. ಅದೇ ಒಂದು ಪಕ್ಷ ನೀನು ಸಿಕ್ಕಿಲ್ಲ ಅಂತ ಇಟ್ಕೋ, ಹುಡುಗ ಸಿಕ್ಕಿಲ್ಲ ಅನ್ನೋ ವಿಷಯನ ಎಷ್ಟು ದಿನ ಅಂತ ಚರ್ಚೆ ಮಾಡ್ತಾರೆ? ಆಟೋಮೆಟಿಕ್ಕಾಗಿ ವಿಷಯ ತಣ್ಣಗಾಗುತ್ತೆ. ಹಾಗಾದ್ರೆ ಇನ್ನೂ ಎಷ್ಟು ದಿನ ಈ ಥರ ಬದುಕಬೇಕು ಅಂಕಲ್? ನಾನು ಹೇಳೋ ತನಕ ಎಲ್ಲೇ ಹೊರಗಡೆ ಹೋಗಬೇಕು ಅಂದರೂ ಹುಷಾರಾಗಿರು. ನೋಡು, ನಿನ್ನೊಬ್ಬನ ಕಾರಣದಿಂದಾಗಿ ಧರ್ಮೇಂದ್ರ ಅನ್ನೋ ವ್ಯಕ್ತಿ ಕಟ್ಟಿರೋ ಸಾಮ್ರಾಜ್ಯ ಕುಸಿಬಾರ್ದು, ನೆನಪಿರಲಿ. ಅಮ್ಮ ನಿನ್ನನ್ನು ತುಂಬ ಕೇಳ್ತಾ ಇರ್ತಾರೆ. ಅವನು ಎಲ್ಲಿದ್ರೂ ಮನೆಗೆ ಕರ್ಕೊಂಬಂದ್ಬಿಡಿ ಮೂರ್ತಿ ಅಂತಾರೆ. ನಂದೊಂದು ಕಂಡೀಷನ್ ಅಂಕಲ್, ಮನೇಲಿ ನಾನು ಎಲ್ಲಿದ್ದೀನಿ ಅಂತ ಯಾರೇ ಕೇಳಿದ್ರು ನೀವು ಯಾರಿಗೂ ಹೇಳ್ಬಾರ್ದು, ಅಪ್ಪನಿಗೂ ಕೂಡ. ಹಾಗಂತ ಮಾತು ಕೊಡಿ. ಸರಿ, ಹೇಳಲ್ಲ. ಆದರೆ ನಾನು ಹೇಳಿದ ನೆನಪಿದೆ ತಾನೆ, ಆಂಟಿಸಿಪೇಟರಿ ಬೇಲ್ ಇದ್ದರೂ ನೀನು ಯಾವುದೇ ಕಾರಣಕ್ಕೂ ಪೊಲೀಸವ್ರ ಕೈಗೆ ಸಿಕ್ಕಾಕೊಳ್ಳೋ ಹಾಗಿಲ್ಲ. ಸುಶಾಂತ, ಬರೀ ಅರೆಸ್ಟ್ ಆಗದೆ ಇರೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಪಬ್ಲಿಕ್ ಕಣ್ಣಿಂದ ಮರೆಯಾಗಿರೋದು ಅಷ್ಟೇ ಇಂಪಾರ್ಟೆಂಟು. ಪೊಲೀಸವ್ರ ಕೈಗೆ ಸಿಕ್ಕಾಕೊಂಡೇನಾದ್ರು ಗಲಾಟೆ ಆದರೆ ವಿಷಯ ಇನ್ನಷ್ಟು ಕಾಂಪ್ಲಿಕೇಟ್ ಆಗುತ್ತೆ, ನೆನಪಿರಲಿ. ನಾನು ತುಂಬ ಬ್ಯುಸಿ ಮನುಷ್ಯ ಸರ್. 3 ಹೊತ್ತು ಈ ಹುಡುಗನ ಕಾಯ್ಕೊಂಡು ಕೂರಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ದುಡ್ಡು ಆಗಬಹುದು. ಬೇಕಾಗಿಲ್ಲ, ನಾಳೆಯಿಂದ ಈ ಹುಡುಗ ಅವ್ನು ಗೆಲ್ಲಬೇಕು ಅಲ್ಲಿ ಓಡಾಡ್ಕೊಂಡಿರ್ತಾನೆ. ನೀವು ಊಟ ತಿಂಡಿ ವ್ಯವಸ್ಥೆ ನೋಡ್ಕೊಂಡ್ರೆ ಸಾಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದು ನಾನು ಕೊಡ್ತೀನಿ. ಬೇಕಾಗಿಲ್ಲ ಅಂಕಲ್, ಯಾರು ದುಡ್ಡು ಇಲ್ದೇನೂ ಬದುಕ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ಮಹೇಶ್ ಸರ್, ಇನ್ಮೇಲಿಂದ ಊಟ ತಿಂಡಿಗೆಲ್ಲ ನಾನೇ ಕೊಡ್ತೀನಿ. ದುಡ್ಡು ಯಾರು ಕೊಟ್ಟರು ಪರವಾಗಿಲ್ಲ, ದುಡ್ಡು ಬೇಕಷ್ಟೇ. ಏನಾಯ್ತು? ಎಲ್ಲರೂ ಬಂದಿದ್ದೀರಾ? ರೀ, ನೀವು ಸಂದೀಪ್ ಮತ್ತು ಅಮಲಾನ ನಮ್ಮ ಕಂಪ್ನಿ CEO ಮಾಡ್ತೀರಾ ಅಂತ ಹೇಳಿದ್ರಂತೆ. ಹೌದು. ಅದೇ ಭಾವ, ಯಾಕೆ ಅಂತ ಎಲ್ಲರೂ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. ನಾವು ಅಂದ್ಕೊಂಡ ಹಾಗೆ ಏನೂ ಆಗಲಿಲ್ಲ. ಮಗನ್ನ ಮುಂದೆ ತರೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿದ್ದಾನೆ ನಿನ್ನ ಮಗ? ಬೇಜಾರಾಗಬೇಡ ಸಾವಿತ್ರಿ. ಮಗನ ಮೇಲೆ ನಿನಗೆಷ್ಟು ಪ್ರೀತಿ ಇದೆಯೋ ನನಗೂ ಅಷ್ಟೇ ಪ್ರೀತಿ ಇದೆ. ನೀನು ಹೇಳ್ದಾಗಲೆಲ್ಲ ಅವನು ಕೇಳಿದ್ದನ್ನೆಲ್ಲ ಕೊಡಿಸಿದ್ನಲ್ಲ, ನಿನ್ನ ತಪ್ಪಿನಲ್ಲಿ ನಂದು ಕೂಡ ಅರ್ಧ ಪಾಲಿದೆ. ಏನು ಮಾಡೋದು? ಮಗ ಅಸಮರ್ಥ ಅಂತೇಳಿ ಸೊಸೈಟಿ ಮುಂದೆ ನಾವೇ ಹೇಳೋದಕ್ಕಾಗೋದಿಲ್ಲ. ನಾನಾದ್ಮೇಲೆ ಬೇರೆ ಯಾರಾದರೂ ಒಬ್ರು ಜವಾಬ್ದಾರಿನ ತಗೊಳ್ಳೇಬೇಕು. ಅದಕ್ಕೆ ಅಮಲಾ ಮತ್ತೆ ಸಂದೀಪ್ನ ಮುಂದೆ ತರ್ತಾ ಇದ್ದೀನಿ. ಅಣ್ಣ, ನಿಮ್ಮ ಡಿಸಿಷನ್ನ ನಾವ್ಯಾರೂ ಪ್ರಶ್ನೆ ಮಾಡ್ತಿಲ್ಲ. ಆದರೆ ಈಗ ನೀವು ಈ ರೀತಿ ಮಾಡಿದ್ರೆ ನಮ್ಮ ರಾಜೆ ತಪ್ಪು ಮಾಡಿದ್ದಾನೆ ಅಂತ ನಾವೇ ಒಪ್ಕೊಂಡಾಗತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹೌದು ಭಾವ, ಈಗಾಗಲೇ ನಮ್ಮ ರೈವಲ್ ಕಂಪ್ನಿಯವರೆಲ್ಲ ನಮ್ಮ ಕಂಪ್ನಿ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮೀಡಿಯಾದಲ್ಲಿ ನೆಗೆಟಿವ್ ಪಬ್ಲಿಸಿಟಿ ಕೂಡ ಅವರೇ ಮಾಡಿಸ್ತಿರೋದು ಅಂತ ಒಂದು ಸಣ್ಣ ಡೌಟ್ ಇದೆ. ಈಗ ನೀವು ತಗೊಳ್ಳೋ ಈ ನಿರ್ಧಾರದಿಂದ ನಮ್ಮ ಕಂಪ್ನಿ ಮೇಲೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈ ಟೈಮಲ್ಲಿ ನಿಮ್ಮ ಈ ಡಿಸಿಷನ್ನಿಂದ ನಮ್ಮ ಕಂಪ್ನಿ ಫ್ಯೂಚರ್ಗೆ ಪ್ರಾಬ್ಲಮ್ ಆಗತ್ತೆ. ಅದರಲ್ಲೂ ಈಗಲೇ ಒಬ್ಬ ಉತ್ತರಾಧಿಕಾರಿನ ತರೋ ಅರ್ಜೆನ್ಸಿ ಏನಿದೆ ಭಾವ?
ನೀವೇ ಇಷ್ಟು ಚೆನ್ನಾಗಿ ಕಂಪ್ನಿ ನಡೆಸ್ಕೊಂಡು ಹೋಗ್ತಿದ್ದೀರಾ, ಈಗ ಈ ಡಿಸಿಷನ್ ನಿಜವಾಗ್ಲೂ ಬೇಕಾ? ಸ್ಯಾಂಡಿ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಂಥ ಒಕೇಶನ್ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಇದನ್ನೆಲ್ಲ ಮನೆಯಲ್ಲೇ ಹೇಳಿದ್ಯಲ್ಲ, ಮತ್ತೆ ಮತ್ತೆ ಅದನ್ನೇ ಏನಿಗೆ ಹೇಳ್ತಿದ್ಯಾ? ಮತ್ತೆನಾ 1000 ಸತಿ ಹೇಳಿದ್ರು ನಂಗೆ ನಂಬಕ್ಕಾಗ್ತಿಲ್ಲ. ಖುಷಿಗೆ ಜೋರಾಗಿ ಕಿರ್ಚಣ ಅನ್ನಿಸ್ತಿದೆ. ವಾಟ್ಸ್ ದ ಪ್ರಾಬ್ಲಮ್? ಯಾಕೆಲ್ಲರೂ ಹೀಗೆ ನೋಡ್ತಿದ್ದೀರಾ? ಮೇಡಮ್, ಅದು ಮೇಲಾ? ವಾಟ್ ಮೇಲ್? ಎಕ್ಸ್ಕ್ಯೂಸ್ ಮೇಡಮ್, ಇವತ್ತು ಪ್ರೋಗ್ರಾಮ್ ನಡೀತಾ ಇಲ್ಲ, ಕ್ಯಾನ್ಸಲ್ ಆಗಿದೆ. ವಾಟ್? ಎಸ್ ಮೇಡಮ್, ಹಾಗಂತ ಮೇಲ್ ಬಂದಿದೆ. ಮೇಲಾ? ಯಾರು ಕಳಿಸಿದ್ದು? ಮೂರ್ತಿ ಸರ್ ಮೇಡಮ್. ಹಲೋ, ವೈ ಯು ಪೀಪಲ್ ಆರ್ ಸ್ಟ್ಯಾಂಡಿಂಗ್? ಕೂತ್ಕೊಳ್ಳಿ, ಕಂಟಿನ್ಯೂ ಯುವರ್ ವರ್ಕ್. ಪ್ಲೀಸ್ ಬಿ ಸೀಟೆಡ್. ಐ ನ್ಯೂ ಇಟ್. ಇಂಥದ್ದೊಂದು ಕಲ್ಲು ನನ್ನ ತಲೆ ಮೇಲೆ ಹಾಕಕ್ಕೆ ರೆಡಿ ಆಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ವೇಟ್. ಆಂಟಿಸಿಪೇಟರಿ ಬೇಲ್. ಸುಶಾಂತ್ ರಾಜ್ ಧರ್ಮೇಂದ್ರ, ಸನ್ ಆಫ್ ಧರ್ಮೇಂದ್ರ ಪ್ರಧಾನ್. ಎರಡೆರಡು ಸತಿ ಧರ್ಮೇಂದ್ರ ಅನ್ನೋ ಹೆಸರು. ಇಷ್ಟೆಲ್ಲ ಆದ್ರೂ ನಾನು ಧರ್ಮೇಂದ್ರ ಪ್ರಧಾನ್ ಅವ್ರ ಮಗ. ಇದ್ರ ಹೊರತಾಗಿ ನಾನು ಏನೂ ಅಚೀವ್ಮೆಂಟ್ ಮಾಡಿಲ್ಲ ಹಾಗಂತ ಎಲ್ರೂ ಅನ್ಕೋತಿದ್ದಾರೆ. ನಾನು ಇದರಿಂದ ಹೊರಗಡೆ ಬರಬೇಕು, ಬಂದೇ ಬರ್ತೀನಿ. ಈ ಪೇಪರ್ ಎಲ್ಲಿಡೋದು? ಮುರುಗೇಶ್ ಹತ್ರ ಕೊಟ್ರೆ? ಆ ಮನುಷ್ಯನಿಗೆ ಲವ್ ಸಾಂಗ್ ಬಿಟ್ರೆ ಬೇರೆ ಯಾವುದೂ ನೆನಪಿರಲ್ಲ. ಅಂಥದ್ರಲ್ಲಿ ಈ ಡಾಕ್ಯುಮೆಂಟ್ಸ್ ನೋಡ್ಕೋತಾನ? ಧರ್ಮೇಂದ್ರ ಪ್ರಧಾನ್ ಅವರ ಮಗನೇ ಈ ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನೋದು ಪೊಲೀಸ್ ಸಾಕ್ಷ್ಯಾಧಾರಗಳಿಂದ ರುಜುವಾಗ್ತಿದೆ. ಆದರೆ ಇದುವರೆಗೂ ಧರ್ಮೇಂದ್ರ ಪ್ರಧಾನ್ ಅವರ ಮಗ ಸುಶಾಂತ್ ಧರ್ಮೇಂದ್ರ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಧರ್ಮೇಂದ್ರ ತಮ್ಮ ಕಂಪನಿಯ ಉಸ್ತುವಾರಿಯನ್ನು ಮಗ ಸುಶಾಂತ್ಗೆ ವಹಿಸುವವರಿದ್ದರೂ ಅಷ್ಟರಲ್ಲಿ ಹೀಗಾಗಿದೆ. ಸದ್ಯ ಸುಶಾಂತ್ ಅವರ ಒಂದು ಫೋಟೋ ಕೂಡ ಯಾವುದೇ ಮಾಧ್ಯಮಕ್ಕೆ ಹಾಗೂ ಪೊಲೀಸರಿಗೆ ಲಭ್ಯವಾಗಿಲ್ಲವಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದು ಮೂಲಗಳ ಪ್ರಕಾರ ಕೇಸ್ನಿಂದ ಹೆಸರು ತೆಗೆಸಿ ತಮ್ಮ ಮಗನನ್ನು ಪ್ಯಾರಿಸ್ಗೆ ಕಳಿಸಿದ್ದಾರೆ ಅಂತ ಕೂಡ ಕೇಳಿ ಬರ್ತಿದೆ. ಬೆಳೆಯೋ ಸಿರಿ ಮೊಳಕೆಲಿ ಅನ್ನೋ ಹಾಗೆ ಮಗ ಈಗಲೇ ಆಕ್ಸಿಡೆಂಟ್ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಅವನಿಗೆ ಅವರಪ್ಪ ಅಧಿಕಾರ ಕೊಡಬೇಕು ಅಂತ ಕಾಯ್ತಾ ಇದ್ದಾನೆ. ಆಹಾ, ಏನು ಯೋಗ್ಯತೆ, ಏನು ಅರ್ಹತೆ. ಅಪ್ಪನಿಗೆ ತಕ್ಕ ಮಗ ಅಷ್ಟೆ. ನಿನ್ನ ಮಗ ಎಲ್ಲೇ ಹೋದರೂ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಮಗ ಮಾಡಿರೋ ಕರ್ಮ ನಿನ್ನ ಹಾಗೆ ಬಿಟ್ಬಿಡುತ್ತೆ ಅಂದ್ಕೊಂಡಿದ್ಯಾ? ನಾನೇ ನಿನ್ನ ಕರ್ಮ ಅಂತ ಇಟ್ಕೋ. ಒಂಚೂರು ಬರ್ತೀರಾ? ಏನ್ರಿ ಅದು ಶುಶ್ ಅನ್ಕೊಂಡು? ಒಂಚೂರು ನಿಮ್ಮ ಹತ್ರ ಮಾತಾಡಬೇಕಾಯಿತು. ಟೆರೆಸ್ಸಿಗೆ ಬರ್ತೀರಾ? ಸರಿ, ನೀವು ಹೋಗಿರಿ, ಬರ್ತೀನಿ. I'll call you back. ಏನ್ ಮಾಡ್ತಿದ್ದೀರಾ ನೀವು? ಯಾರನ್ನ ಕೇಳಿ ಎಲ್ರಿಗೂ ಆಫೀಸಲ್ಲಿ ಮೇಲ್ ಕಳ್ಸಿದ್ರಿ? ಯಾರನ್ನೋ ಕೇಳಿ ಮೇಲ್ ಕಳಿಸೋ ಅವಶ್ಯಕತೆ ನನಗಿಲ್ಲ ಅಮ್ಲ. ನನಗೇನು ಇನ್ಫಾರ್ಮೇಶನ್ ಬಂತು ಅದನ್ನೆಲ್ಲರಿಗೂ ಪಾಸ್ ಆನ್ ಮಾಡಿದ್ದೀನಿ ಅಷ್ಟೇ. ನೋಡಿ ಅಂಕಲ್, ನೀವು ಯಾವುದನ್ನ ಮನ್ಸಲ್ಲಿ ಇಟ್ಕೊಂಡು ಇದೆಲ್ಲ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾವುದನ್ನ ಮನ್ಸಲ್ಲಿ ಇಟ್ಕೊಂಡಿನಿ? ನೀನೇನೇನೋ ಅನ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನನಗೆಲ್ಲ ಗೊತ್ತಿದೆ ಅಂಕಲ್.
ನಿಮಗೂ ಗೊತ್ತಿದೆ, ಆದ್ರೂ ಡ್ರಾಮಾ ಮಾಡ್ತಿದ್ದೀರಾ. ನೀವು ಡ್ಯಾಡ್ನ ಯಾಮಾರಿಸ್ಬೋದು, ಆದ್ರೆ ನನ್ನನ್ನಲ್ಲ, ತಿಳ್ಕೊಳ್ಳಿ.